ಬೆಂಗಳೂರು ಅಥವಾ ಬೇರೆ ಸಿಟಿಗೆ ಹೋದ ಕೂಡಲೇ ಒಂದ್ ವರ್ಷ ಆದ ಕೂಡಲೇ ಚೇಂಜ್ ಆಗಿಬಿಡ್ತಾರೆ. ಹೌದು. ಬಟ್ ಇವ್ 5-6 ವರ್ಷ ಆತ್ರಿ ಚೇಂಜ್ ಆಗಿಲ್ಲ ಹೆಂಗೇನ್ರಿ? ಈಗ ಯಾವ್ದೋ ಒಂದು ಸಿಚುವೇಶನ್ ನೀವು ನೋಡಿರ್ಬೋದ್ರಿ. ಅಂದ್ರೆ ಟಾಯ್ಲೆಟ್ ಸಂಡಸ್ಕ ಹೋಗೋದು ಇದಕ್ಕೆ ಅದ್ ಹೆಂಗ್ ಕುಂಡ್ರದು ಏನಂತ ಕೇಳ್ಯಾನ್ರಿ, ನೀವು ನೋಡಿರಿ. ಅದ್ರ ಬಗ್ಗೆ ಏನಿಲ್ಲ, ಬೇರೆ ದೇಶಕ್ಕೂ ಹೋಗಿ ಬಂದಾರ್ರಿ ಆಲ್ಮೋಸ್ಟ್. ಅಲ್ಲಿ ಟಾಯ್ಲೆಟ್ ಗಳು ನೋಡಿದ್ಲ ಇಲ್ಲಿ ಒಂದ ಸಲ ನೋಡಿದಾನೆ ಅಂತ ಕೆಲವೊಬ್ಬರ ಪ್ರಶ್ನೆ ರೀ. ಈಗ ಯೂಟ್ಯೂಬ್ನಾಗ ಅದು ಇದು ಅಷ್ಟೈತಿ ದುಡ್ಡ ಇಷ್ಟೈತಿ ದುಡ್ಡ ಅಂತ ಹೇಳ್ಬಿಟ್ಟು ಏನೇನೋ ಮಾಡ್ಯಾರಂತ. ಬಟ್ ಅವ್ರ ಇರೋ ರಿಯಾಲಿಟಿ ಮನಿ ಹೆಂಗೈತಿ ತೋರಿಸ್ತೀನಿ ಬರ್ರಿ. ಬಿಗ್ ಬಾಸ್ ನೀವು ಮೊದ್ಲು ನೋಡಿರೇ ಇಲ್ರಿ? ಇಲ್ಲಪ್ಪ, ಬಿಗ್ ಬಾಸ್ ಅಂದ ಗೊತ್ತಿದಿಲ್ರಿ? ಗೊತ್ತೇ ಇಲ್ರಿ ನಮ್ಗ. ಯಾವ್ದನ್ ನಮ್ಗೆ ಹೆಂಗ್ ಗೊತ್ತಾಗ್ಬೇಕದ? ಹನುಮಂತು ನಾವಲ್ಲಿ ಸಾಹೇಬ್ರು ಬರೋಮಠ ಅಂತ ಅನ್ನಕತ್ತಿದ್ರು. ಟೇಕ್ ಅವ್ರು ಹೇಳಿದ್ರಿ, ಇಲ್ಪ ಮತ್ ನೀವು ಎಲ್ಲಾ ಸೈ ಪೈ ಎಲ್ಲಾ ಮ್ಯಾಗ ಹೋಗ್ಯಾವ. ಯಾವಾಗ ಹೇಳಿರಿ ನಿಮಗ? ನಮಗ ಅದ ಹೋಗೋದು ನಮಗ ಏನ ಗೊತ್ತಿದ್ದಿಲ್ರಿ. ನಿಮ್ಮ ಹುಡುಗ ಏನ್ ಹೇಳಿಲ್ರಿ? ನಮಗೇನ್ ಹೇಳಿಲ್ಲ. ಇಲ್ಲಿ ನಾನ್ ಮನಿಗ್ ಬಂದ ಇಲ್ಲಿ ಮಾತಾಡ್ಸಿ ಹೋಗ್ತಾರಲ್ಲ, ಅದ ಒಂದ ಆಸ್ತಿ. ಅದ ಒಂದ ಹೆಚ್ಚ್ರಿ, ಅದ ಒಂದ ಆಸ್ತಿ. ನಮಸ್ಕಾರ ಎಲ್ರಿಗೂ. ಏನಂದ್ರ ಇವಾಗ ಸರಿಗಮಪ ಅದೇ ರೀತಿ ಇವಾಗ ಬಿಗ್ ಬಾಸ್ ಶೋ ನಡೆಯತೈತಿ. ಇದ್ರಾಗ ಒಬ್ಬ ಹನುಮಂತ ಅನ್ನುವ ಒಬ್ಬ ಹಳ್ಳಿ ಹುಡುಗ, ಈಗ ಮೊನ್ನೆ ಸುದೀಪ್ ಸರ್ ಹೇಳಿದ್ರು ಏನಂದ್ರ ಇಷ್ಟು ಜನರಾಗ ಕರೆಕ್ಟ್ ಆಗಿ ಆಡಾತಿರವಂದ್ರ ಹನುಮಂತ ಒಬ್ಬ ಅಂತಂದ್ರ ನಮಗೂ ಅನಿಸ್ತ, ಯಾಕ ಹನುಮಂತ ಅವ್ರ ಮನೆಗೆ ಹೋಗ್ಬಾರ್ದ, ಹನುಮಂತ ಅವ್ರ ಕಥೆ ಕೇಳ್ಬಾರ್ದ, ಹನುಮಂತ ಅವ್ರು ಹೆಂಗ್ ಬೆಳೆದ್ ಬಂದ್ರು, ಅದೇ ರೀತಿ ಅವ್ರ ಮನಿ ಯಾವ ರೀತಿ ಐತಿ ಅಂತ ಹೇಳಿ ನೋಡೋಣ ಅಂತ ಇವಾಗ ನಾ ಬಂದನಿ. ಎಲ್ಲಿ ಅಂದ್ರ ಸವಣೂರ್ ತಾಲೂಕ್ ಚಿಲ್ಲೂರ್ ಬೆಟ್ನಿಗೆ ನಾನು ಬಂದನಿ. ಬರ್ರಿ, ಇದ ಅವ್ರ ಮನಿ, ಅವ್ರ ತಂದೆ ತಾಯಿ ಇದಾರ, ಅವ್ರನ್ನ ಮಾತಾಡ್ಸೋಣ ಅಂತ. ನೋಡೋಣ ಅವ್ರ ಏನೇನ್ ಹೇಳ್ತಾರಂತ ಕೇಳೋಣ ಬರ್ರಿ. ಇದ ನೋಡ್ರಿ ಹನುಮಂತ ಅವ್ರ ಮನಿ. ಈಗ ತುಂಬಾ ಕಷ್ಟಪಟ್ಟು ಕಟ್ಟಿದಾರ. ಈಗ ಯೂಟ್ಯೂಬ್ನಾಗ ಅದು ಇದು ಅಷ್ಟೈತಿ ದುಡ್ಡ ಇಷ್ಟೈತಿ ದುಡ್ಡ ಅಂತ ಹೇಳ್ಬಿಟ್ಟು ಏನೇನೋ ಮಾಡ್ಯಾರಂತ. ಬಟ್ ಅವ್ರ ಇರೋ ರಿಯಾಲಿಟಿ ಮನಿ ಹೆಂಗೈತಿ ತೋರಿಸ್ತೀನಿ ಬರ್ರಿ. ನೋಡ್ರಿ, ಫಸ್ಟ್ ರನ್ನರ್ ಅಪ್ ಏನ್ ಸರಿಗಮಪದಾಗ ಏನ್ ಬಂದೈತಿ ಅವಾಗ ಫಸ್ಟ್ ರನ್ನರ್ ಅಪ್ ಆಗಿದ್ದ. ಅದೇ ರೀತಿ ಎಷ್ಟೊಂದೆಲ್ಲ ಅದ ನೋಡ್ರಿ, ಇಷ್ಟೊಂದೆಲ್ಲ ಹನುಮಂತ ಅವ್ರು ಗಳಿಸಿದ ಇದು ಸನ್ಮಾನಗಳೆಲ್ಲನೂ ಆಗಿದ್ದು ನೋಡ್ರಿ. ನಮ್ಮ ಪುನೀತ್ ಅವರ ಭಾವಚಿತ್ರ ಏನೋ ಇಲ್ಲಿ ಐತಿ, ಸರಿಗಮಪದಾಗ ಕೊಟ್ಟಿರೋಂಥದ. ಇದು ಹನುಮಂತ ಅವರ ಮನೆ. ನಮಸ್ಕಾರ, ಆರಾಮದಿರಿ? ಆರಾಮದಿ. ಹೇಳ್ರಿ, ಹೆಂಗ್ ನಡದೈತಿ ಜೀವನ? ಏನ್ ಜೀವನ ಹಂಗಾರಿ, ದುಡಿಯೋದ. ನಾವು ದುಡಿಯಾಕ ಹೊಂಟಿವಿ. ಅಲ್ಲೇ ನಮ್ಮ ಹೊಲಕ್ಕ ಇದ ಕುರಿಗೆ ಹೋಗೋದು ಬರೋದು. ಮತ್ ನಮ್ಗ ನಡ್ಯಾಕ ಆಗೋದಲ್ರಿ ಈಗ. ನಮಗ ಎಷ್ಟ್ ಏಜ್ ಆಗೈತ್ರಿ ಈಗ? ನಿಮಗ್ರಿ ವಯಸ್ಸ ನಮಗ ಒಂದ್ 70 ಆಗಿರ್ಬೋದು. 65 70 ರೀ. ಈಗ ಇವ್ರು ನೋಡ್ರಿ, ಇವ್ರ ಹನುಮಂತ ಅವ್ರ ಅಪ್ಪರ. ಈಗ ಹನುಮಂತ ಅವ್ರ ಬಿಗ್ ಬಾಸ್ ಹೋಗ್ಯಾರಿ. ಹೋಗ್ಯಾರಿ. ಹೆಂಗ್ ಅನ್ಸತೈತ್ರಿ? ಈಗ ಆಲ್ರೆಡಿ ಸರಿಗಮಪದಾಗ್ರಿ ಒಂದ್ ಹೆಸರು ಮಾಡ್ಯಾರ್ರಿ. ಹೌದ್ರಿ. ಈಗ ಬಿಗ್ ಬಾಸ್ ಒಂದು ಹೊಸ ಶೋಗ್ ಹೋಗ್ಯಾರ ಅಂದ್ರೆ ಇನ್ನೊಂದು ಸ್ಟೆಪ್ ಸರಿಗಮಪ ಏನೈತಿರಲ್ಲ, ಇನ್ನೊಂದು ಸ್ಟೆಪ್ ಎತ್ತರಕ್ಕೆ ಅನ್ಬೋದ್ರಿ ಇದು. ಬಿಗ್ ಬಾಸ್ ಶೋ ಅನ್ನೋದು ಒಂದು ಸರಿಗಮಪಕ್ಕಿಂತನೂ ಒಂದು ಎತ್ತರಕ್ಕೆ. ಅದ್ರ ಬಗ್ಗೆ ಹೆಂಗ್ ಅನಸ್ತೈತ್ರಿ? ಹೋಗ್ಯಾನ್ರಿ, ಚಲೋ ಆಗಲಿ, ಚಲೋ ಬೆಳಿಲಿ, ಹೋಗ್ಲಿ. ಎಲ್ಲಾರ ಕರ್ನಾಟಕದಾರ ನೋಡಾಕತ್ಯಾರು, ಎಲ್ಲಾರ ಹನುಮಂತು ಅನ್ನಕತ್ಯಾರು. ಹೋಗ್ಲಿ ಅಂತ ಹೇಳಿ ಕಳಿಸ್ಕೊಟ್ಟಿರ್ವಿ. ಈಗ ನಿಮಗೆ ಯಾವಾಗ ಗೊತ್ತಾತ್ರಿ ಅವ ಬಿಗ್ ಬಾಸ್ ಬಂದೈತಿ ಅಪ್ಪಾರ ಅಂತ? ಅವಂಗ ಬಂದ ಅವ್ರು ಹೇಳಿದ್ರಂತ್ರಿ, ಅವ ಹೋದ. ಅಂದ್ರೆ ಯಾವಾಗ ಹೇಳಿರಿ ನಿಮಗ? ನಮಗ ಅದ ಹೋಗೋದು ನಮಗ ಏನ ಗೊತ್ತಿದ್ದಿಲ್ರಿ. ನಿಮ್ಮ ಹುಡುಗ ಏನ್ ಹೇಳಿಲ್ರಿ? ನಮಗೇನ್ ಹೇಳಿಲ್ಲ. ಹೊಕ್ಕಿ ನಾನು ಅಂತಂದ. ಎಲ್ಲಿ ಹೊಕ್ಕಿಪ್ಪ ಅಂತಂದೆ. ಹಿಂಗ ನಾ ಬಿಗ್ ಬಾಸ್ಗೆ ಹೊಂಟೀನಿ ಹಿಂಗ ಅಂತಂದ. ಹಂಗಾರ ಹೋಗಿ ಬಾರಪ್ಪ ಅಂತಂದ. ಮತ್ ನಮ್ಗ ಇದು ಹಂಗ ಹಿಂಗ ಇದು 6 ತಿಂಗಳ 4 ತಿಂಗಳ 5 ತಿಂಗಳ ಅಂತಂದಿದ್ರ, ಅವ ಅಂದಿದ್ರ ಸಡಲ್ ಆಗಿ ನಾವ್ ಅಂದಿದ್ರ ನಮಗೂ ಒಟ್ಟು ಕಷ್ಟ ಬರ್ತಿತ್ರಿ ಕಳ್ಸಾಕ. ಯಾಕ ನಾ ಬ್ಯಾಡ್ ಬಿಡೋಪ, ಮತ್ತ 4 ತಿಂಗಳ 5 ತಿಂಗಳ ಅಂತಂದ್ರ ನಮಗೂ ಇಲ್ಲಿ ಕಷ್ಟ ಬರ್ತೈತಿ. ನೀ ಅತ್ತ ಹೋದೆ ಅಂತಂದ್ರ ಮತ್ ನಮಗೂ ಒಟ್ಟು ಏನಾರ ಕೇರ ಒಟ್ಟು ಜಡ್ಡು ಜಾಪತ್ರಿ ಆದ್ರ ನಮ್ಮನ್ನ ಕರ್ಕೊಂಡು ಹೋಗೋರು ಯಾರು ಅಂತ ಹೇಳಿ ನಾವ್ ಅಂತಿದ್ವಿ. ಒಮ್ಮೆ ಇದು ಮಕ್ಳೇ ಹಿಂಗಪ್ಪ ನಾ ಹೊಕ್ಕಿನಿ ಅಂತಂದ. ನಾ ಹೇಳಿನಿ ನಾ ಹೊಕ್ಕಿನಿ ಅಂತಂದ. ಹೋಗಿ ಬಾರಪ್ಪ ಅಂತ ಹೇಳಿ ಕಳ್ಸಿದ್ ಖರೆ. ಅಂದ್ರ ರೀ ನೀವ ಕಳ್ಸಾಕ್ ಹೋಗಿರತ್ತಂದ್ರೆ? ಹೋಗಿದ್ವಿ. ಇಲ್ಲಿ ಬೆಂಗಳೂರಿಗೆ ಹೋಗಿರಿ? ಕಳ್ಸಿದ್ರಂತ ಹೋಗಿದ್ವಿ. ಆತ ಹೋದ ದಿವಸ ಗುರುಗಳು ತಾಯಿ ಅವ್ರು ತೀರ್ಕೊಂಡಿದ್ರು. ಸುದೀಪ್ ಅವ್ರ ತಾಯಿ ತೀರ್ಕೊಂಡಿದ್ರಂತ. ಅವತ್ತ ಹೋದ್ವಿ. ಮತ್ತ ಹನುಮಂತು ನಾವಲ್ಲೇ ಸಾಹೇಬ್ರು ಬರೋಮಠ ಅಂತ ಅನ್ನಕತ್ತಿದ್ರು.
ಅಂದ್ರ ಸುದೀಪ್ ಅವ್ರ ಏನ್ ಬರ್ತಾರ ಅವ್ರನ್ನ ಮಾತಾಡ್ಸ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅಂತಂದ. ಹಾ 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 ಇಲ್ಲ ಮತ್ತ ನಾವ್ ಹೋಗ್ತೀನಿ ಹ್ಮ್. ಅಂತ ಅಂದ್ಗಟ್ಟೆಕ್ ಅವ್ರು ಹೇಳಿದ್ರು. ಹ್ಮ್. ಇಲ್ಪ ಮತ್ ನಿಮ್ಮ ಎಲ್ಲಾ ಸೈ ಪೈ ಎಲ್ಲಾ ಮ್ಯಾಕ್ ಹೋಗ್ಯಾವ, ಹ್ಮ್. ಸಾಹೇಬ್ರು ಬರ್ತಾರು, ಎಲ್ಲಾ ನಡಿತೈತಿ ಹ್ಮ್. ಅಂತಂದ್ರ ಅದ್ಗಟ್ಟೆ ಕಳಿಸಿ ಬಂದ್ವಿ. ಏನೋ ಕಣ್ ಕರ್ಕೊಂಡು ಹೋದ್ರ ಅಂತಂದ್ರಿ. ಅದ್ ನಮಗೂ ಗೊತ್ತಿಲ್ಲಪ್ಪ. ಬಿಗ್ ಬಾಸ್ ನೀವು ಮೊದ್ಲು ನೋಡಿರೇ ಇಲ್ರಿ? ಇಲ್ಲಪ್ಪ, ಬಿಗ್ ಬಾಸ್ ಅಂತ ಗೊತ್ತಿದಿಲ್ರಿ? ಗೊತ್ತೇ ಇಲ್ರಿ ನಮ್ಗ. ಯಾವ್ದನ್ ನಮ್ಗೆ ಹೆಂಗ್ ಗೊತ್ತಾಗ್ಬೇಕು ಅದ? ಅದು ಬೆಂಗಳೂರ ನೋಡಿಲ್ಲ ನಾವ್ ಹೆಚ್ಚಾಗಿ. ಅಲ್ಲ ಟಿವಿ ಆಗೋದು ಬಿಗ್ ಬಾಸ್ ಶೋ ಅವು ಏನು ಗೊತ್ತಿಲ್ಲ. ಇಲ್ಲ. ಈಗ ಸರಿಗಮಪ ಏನ್ ಹನುಮಂತ್ ಸರಿಗಮಪ ಅವಾಗಿದ್ದ ಸರಿಗಮಪ ನೋಡಕ್ ಅದು ಅಲ್ಲಿ ಅವ್ರ ಹಾಡವ್ರ ವಾರಕ್ಕೊಮ್ಮೆ ನೋಡ್ತಿದ್ವಿ. ಅದು ವಾರಕ್ಕೊಮ್ಮೆ ನಡೀತಿದ್ವಿ. ವಾರಕ್ಕೊಮ್ಮೆ ನೋಡ್ತಿದ್ವಿ. ಅದು ಇದ್ರ ನೋಡ್ತಿದ್ವಿ. ಮತ್ತೆ ಎಲ್ಲಿ ಹೋದ್ವಿ ಅಂತಂದ್ರ ಇಲ್ಲ. ಅದು ನಮ್ಮತ್ತು ದ್ಯಾಸ್ಗೂ ಬರದಲ್ಲ ನಮ್ಗೆ. ಇನ್ನೇನ್ ಇಲ್ಲಿ ಬರ್ತಿದ್ರ ಮಂದಿ ಹನುಮಂತು ಬಂದಾನ ಅಂತ ಹೇಳಿ ಬರ್ತಿದ್ರು. ಅವ್ರು ಬಂದ ನೋಡವ್ರು ಹನುಮಂತು ಎಲ್ಲದಾನ ಅಂತಂದ್ರ ಇಲ್ರಿ ಬೆಂಗಳೂರು ಹೋಗ್ಯಾನ ಅಂತಿದ್ವಿ. ಎಲ್ಲಾರು ದೂರ್ಲಿದ್ದ ಬಂದ್ ನೋಡ್ತಿದ್ರು. ಬಾಗಲಕೋಟೆ, ಬಿಜಾಪುರ ಅಲ್ಲಿ ಅಷ್ಟ ದೂರ್ಲಿದ್ದ ಬಂದ್ ಮಾತಾಡ್ಸಕ್ ಬರ್ತಿದ್ರು. ಈಗ ನಾವು ಏನಪ್ಪಾ ಅಂತಂದ್ರ ನನ್ನ ಮಗ ಹೋಗಿದ್ಕ ಇಲ್ಲಿ ಮಠ ಬರಾಕ್ ಹತ್ಯಾರ. ನಮ್ದ ಆಸ್ತಿ ಇಲ್ಲ ಏನಿಲ್ಲ, ಇಲ್ಲಿ ಮಠ ಮಾತಾಡ್ಸಕ್ ಬರ್ತಾರಲ್ಲ. ಅವ್ರ ಅಲ್ಲಿದ್ದ ಮಾತಾಡ್ಸಕ್ ಬರ್ತಾರಲ್ಲ. ಇಲ್ಲಿ ನನ್ ಮನಿಗ್ ಬಂದ ಇಲ್ಲಿ ಮಾತಾಡ್ಸಿ ಹೋಗ್ತಾರಲ್ಲ. ಅದ ಒಂದ ಆಸ್ತಿ. ಅದ ಒಂದ ಆಸ್ತಿ. ಯಾಕ್ರಿ ಈಗ ನೋಡ ನಮ್ಗ ಬಡವ್ರ ನಾವು ಇಲ್ಲಿ ಮಠ ಬಂದ್ ನನ್ ಮಗ ಹಿಂಗ್ ಹೋಗ್ಯಾನ ಅಂತ ಹೇಳೇ ಬರ್ತಾರಲ್ಲ. ಇಲ್ಲಿಕರ ಅವ್ರು ಯಾಕೆ ಬರ್ತಿದ್ರು? ಅವ್ರು ಬಂದ್ ಇಲ್ಲಿ ಮಠ ಮಾತಾಡ್ತಾರಲ್ಲ. ಅದ ಒಂದ ನನ್ನ ಮನಿ ಮಠ ಬಂದ್ ಏನ್ ಮಾತಾಡ್ಸಿ ಹೋಗ್ತಾರಲ್ಲ ಹನುಮಂತ ಅಂತ ಹೇಳಿ ಅದ ಒಂದ ಆಸ್ತಿ. ಇನ್ನೊಂದಂದ್ರೆ ನಮ್ ಹುಡುಗ ನಮ್ ಮಗನ ಅನ್ಕೋತಾರ. ಅಂದ್ರೆ ನಮ್ ಈ ಕಡೆ ಜನ ಈ ಉತ್ತರ ಕರ್ನಾಟಕದಾಗ ಹೆಂಗೈತಂದ್ರ ನಮ್ಮೂರಪ್ಪ ನಮ್ ಡಿಸ್ಟಿಕ್ ನಾವ ಹೋಗ್ಯಾನ ಹೋಗ್ಲಿ ಬೆಳತಿರಕ್ ಬೆಳಿಲಿ ಅಂತ. ಈಗ ಬಿಗ್ ಬಾಸ್ ಹೋಗ್ಯಾನ ಈಗ ದಿನ ನೋಡತ್ತೀರ ಹೆಂಗ್ ಅನ್ಸತೈತ್ರಿ? ಹೆಂಗ್ ಆಡತಾನ? ಹೆಂಗ್ ಆಡತಾನ ಅನ್ಸತ್ ನಿಮ್ಗೆ? ನಮಗ ಚಲೋ ಅನ್ಸೈತ್ರಿ. ಚಲೋ ಅನ್ಸೈತಿ. ಅದ್ಲಿ ಕಾಮಿಡಿ ಮಾಡ್ಕೊಂತ ಈಗ ಏನಾರ ಈಗ ಹನುಮಂತ ಒಂದ್ ರೀತಿ ಮುಗ್ದರಿ ಅವ್ ಏನ್ ಮಾಡ್ರು ಅದಕ್ ಜನಕ್ ಕಾಮಿಡಿನ ಅನ್ಸದ. ಅವ್ ಅಂದ್ರೆ ಕಾಮಿಡಿ ಮಾಡ್ಲಿ ಬಿಡ್ಲಿ ಕಾಮಿಡಿ ಅದ್ರಾಗೂ ಕೆಲವೊಂದ್ಸತಿ ಪದಗಳು ಆಡ್ತಾನ್ರಿ. ಅವು ಅರ್ಥ ಇಷ್ಟ ಇರ್ತಾವ ಒಳಗಂದ್ರ ಹಾಡ್ತಾನ್ರಿ. ಅವ ಹಾಡ್ತಾನ, ತನಗ್ ಏಟ್ ತಿಳ್ತೈತಿ ಅಟ್ ಹಾಡ್ತಾನ. ಅಂದ್ರೆ ಯಾವ ಸಿಚುವೇಶನ್ ಏನಾರ ಒಂದ್ ನಡೀತೈತಿ ತಿಳ್ಕೊರಿ, ಯಾವ್ದೋ ಜಗಳ ಆಡಕತ್ತೀರ ಅಂದ್ರ ಜಗಳ ಆಡ್ಬ್ಯಾಡ್ರಿ ಆ ತರದ ಪದ ಹಾಡ್ತಾನ. ಅಂದ್ರ ಅದ ಜನರಿಗೆ ಇಷ್ಟ ಆಗತೈತ್ರಿ. ನೋಡ್ರಿ ಎಷ್ಟು ತಿಳ್ಕೊಂಡ ನೀವು, ಎಷ್ಟು ಹುಡುಗ ಅಂತೇಳಿ. ಕಲ್ತಿಲ್ರಿ ಅವ ಬಾಳ. ಕಲ್ತಿಲ್ರಿ ಸಾಲಿ? 5 ಎತ್ನ ಕಲ್ತಾನ್ರಿ. 5ನೇ ಅಷ್ಟೇ. ಈಗ ಬಾಳ ಕಲ್ತಿಲ್ಲ. ನೀವ ಅಂದ್ರ ಅವ್ರ ಅಂತಂಬ್ರಿ ಎಷ್ಟ್ ಜನ ರೀ ಹನುಮಂತಗ? ಅಣ್ಣ ತಮ್ಮಗಳು, ಅಕ್ಕ ತಂಗಿ ಹೌದಲ್ರಿ. 4 ಮಂದಿ ಹೆಣ್ಮಕ್ಳ್ರಿ. 4 ಮಂದಿ. 2 ಮಂದಿ ಗಂಡ್ಮಕ್ಳ್ರಿ. ಇವನ ಸಣ್ಣವ್ರಿ. ಪೂರಾ 6ನೇದವ ಇವನರಿ? ಹೌದ್ರಿ. ಈಗ ಮದ್ವೆ ಆಗಲ್ದವ್ರ ಅಂದ್ರೆ ಹನುಮಂತ ಒಬ್ಬರಿ? ಒಬ್ಬವ್ರಿ. ಮತ್ ಇವಾಗ ಮಾಡ್ತೀರಿ ಮದ್ವೆ? ಅಲ್ಲಿ ಕೇಳ್ಸ ಮಠ ನಾವು ಹೆಸರು ಇಡಂಗಲ್ರಿ ನಮ್ ಧರ್ಮದಾಗ. ಹೌದ್ರಿ. ನಮ್ಮ ಅವ್ವ ನೆನಪಕ್ಕಾಳ, ನಮ್ಮ ಅಪ್ಪ ನೆನಪಕ್ಕಾಳ ಅಂತ ಹಿಂಗಂತ. ಅವಂಗ ಬಾಳ ಇದಾಗಲ್ಲ. ಲುಂಗಿದ ಬಗ್ಗೆ ಕೇಳ್ಬೇಕನ್ನ ರೀ. ಅವ್ ಇಲ್ಲಿದ್ದಾಗ ಒಟ್ಟು ಯಾವನತ್ತ ಲುಂಗಿ ಇರತ್ತದ್ರಿ. ಅವ್ರ ಹೆಸರು ಏನ್ರಿ? ಪೂರ ಹನುಮಂತ ಅಂದ್ರ ಹನುಮಂತಪ್ಪ ಅಂತ ಏನಾರ ಐತ್ರ? ಹನುಮಂತ. ನಾವು ನಾವಾಗಿ ಸಡಲ್ ಆಗಿ ನಮ್ ತಿಳಿದಂಗ ಹೆಸರು ಇಡಂಗಲ್ರಿ ನಾವು. ಹೌದಲ್ರಿ? ನಾವ್ ಹೆಸರು ಇಡಂಗಲ್ಲ. ನಾವು ಹೋಗಿ ಭಟ್ರ ಅಂತೇಳಿ ಹೊಕ್ಕಿವ್ರಿ. ಭಟ್ರ ಅಂತಂದ್ರ ಬ್ರಾಹ್ಮಣಸ್. ಅವ್ರ ಭಟ್ರ. ಅವ್ರು ನಮ್ಮ ಊರನ್ನ ಮಂದಿ 4 ಮಂದಿ ಹಿರಿಯರು, 4 ಮಂದಿ ಹೆಣ್ಮಕ್ಳು ಹೋಗಿ ಉದ್ದಿನ ಕಡ್ಡಿ, ಒಂದಿಷ್ಟ ಅಡಿಕೆ ಎಲಿ, ಒಂದ್ 11 ರೂಪಾಯಿ ಇಟ್ಟು ಹೋಗಿ ಕೇಳ್ತೀವಿ ನಾವು. ಅಲ್ಲಿ ಕೇಳ್ಸ ಮಟ ನಾವು ಹೆಸರು ಇಡಂಗಲ್ರಿ ನಮ್ ಧರ್ಮದಾಗ. ಅವ್ರ ಇಟ್ಟು ಗಟ್ಟೆಕ್ ಅವ್ರು ಹೇಳ್ತಾರ ಇವ್ರ ಹೆಸರು ಹಿಂಗ ಬಂದೈತಿ, ಅದ್ರ ಮೇಲೆ ಇಡ ಮಟ ನಾವು ಮತ್ತ ಕೇಳ್ಸಕ್ ಹೋಗೋದಲ್ರಿ ನಮ್ ಧರ್ಮ. ಹೋಗಿ ಅಲ್ಲಿ ಕೇಳಿಸ್ಕೊಂಡು ಅದನ್ನ ಹನುಮಂತ ಅಂತ ಬಂದೈತಿ ನೋಡಪ್ಪ ಇವನ ಹೆಸರು, ಅವ್ರ ಇದನ್ನ ಇಡ್ಬೇಕು ನೋಡು. ಅವ್ರು ಅದು ಯಾವ್ದು ಬರ್ತೈತಿ ಅದನ್ನ ಇಡ್ತೀವ್ರಿ ನಮ್ಮ ಮಂದ್ಯಾಗ.
ಅಂದ್ರೆ ಈಗ ಅವ್ರ ಹೆಸರ ಹನುಮಂತವ್ರ ಅಡ್ರೆಸ್ ಲಂಬಾನೇನ್ರಿ? ಲಮಾಣಿ. ಲಮಾನಿ. ಓಕೆ. ಹನುಮಂತ ಲಮಾಣಿ. ಹನುಮಂತ ಲಮಾನಿ. ಮತ್ ನಮ್ದು ಲಮಾಣಿನ ಐತ್ರಿ. ಮತ್ತೊಂದ್ ಬ್ಯಾರೆ ನಾವು ರಾಠೋಡು ಅದ ಇಟ್ಟಿವಿ. ಅದು ನಮ್ ಧರ್ಮದಾಗ ನಿಮ್ಮ ಇದು ನಮ್ಮ ಹಿಂದಲ ಅಜ್ಜಮ್ಮರ ಕಾಲಿ ಅದ್ ಏನಂತ ಲಮಾಣಿ ಅಂತ ಬಂದೈತಲ್ಲ, ಲಮಾಣಿನ ರೀ. ಹೌದು. ಅಂದ್ರೆ ಈಗ ರೀ ಇನ್ನೊಂದ್ ಈಗ ಫಸ್ಟ್ ಬಿಗ್ ಬಾಸ್ ಬಗ್ಗೆ ಮಾತಾಡ್ರಿ. ಇವಾಗ ನಡ್ಯಾತೈತಿರ್ಲಿ ಆದ್ರ ಒಳಗ ಆಡತಾರ್ರಿ. ಬಟ್ ಏನಂದ್ರ ರೀ ಈಗ ಅಂದ್ರ ಅವ್ರ ಹೆಂಗದಾರ ಹಂಗದಾರ್ರಿ ಒಳಗ, ಹೊರಗ್ ಹೆಂಗದಾನ ಹಂಗದಾನ ಹಂಗಾದ. ಅಂದ್ರ ಕೆಲವೊಬ್ರು ಕೇಳೋದ್ ಏನಂದ್ರ ರೀ, ನಿಮ್ಮ ಹತ್ರ ಹೇಳ್ಬೇಕಂದ್ರ ಅಂದ್ರ ಹೊರಗ್ ಒಳಗ್ ಒಂಥರ ಮಾತಾಡತಾನ ಅಂತೇಳಿ. ಅಂದ್ರ ಈಗ ಯಾವ್ದೋ ಒಂದ್ ಸಿಚುವೇಶನ್ ನೀವ್ ನೋಡಿರ್ಬೋದ್ರಿ. ಅಂದ್ರ ಟಾಯ್ಲೆಟ್ ಸಂಡಸ್ಕ ಹೋಗೋದು, ಇದಕ್ಕ ಅದ್ ಹೆಂಗ್ ಕುಂಡ್ರದು ಏನಂತ ಕೇಳ್ಯಾನ್ರಿ, ನೀವ್ ನೋಡಿರಿ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಅವ್ ಇಲ್ಲಿ ಮಾತಾಡೋ ಕಾಮನ್ ಪದಗಳ್ರಿ ಅವ್. ಹೌದ್ರಿ. ಅಲ್ರಿ ಅವಂಗ ಅಂತವೆಲ್ಲ ಗೊತ್ತಿಲ್ಲಲ್ಲ, ಅದಕ್ಕ ಅದನ್ನ ಅವ ಏನಿದ್ದ ಡೈರೆಕ್ಟ್ ಹೇಳ್ತಾನ. ಹೆಂಗ್ ಕುಂಡ್ರದು ಹೆಂಗ್ ಕುಂದ್ರದು ಹೆಂಗದ ಅಂತ ನಾವ್ ಡೈರೆಕ್ಟ್ ಹೇಳ್ತಾನ. ಮತ್ತ ಅದು ಗೊತ್ತನು ಇಲ್ರಿ ಅವಂಗ. ಇಲ್ಲೇ ಹೊಲವಾರಿಗೆ ಹೋಗ್ಬಿಡ್ತಾರ. ಇದ್ ಎಲ್ಲಿ ಕುಂದ್ರದ ಏನಿದ್ದ ಹೇಳ್ತಾನ್ರಿ ಅವ. ಅಂದ್ರೆ ಕೆಲವೊಂದು ಈಗ ಅಂದ್ರ ಈ ಗುಚ್ಚು ಯಾಕೆ ಹೋಗ್ಬನ್ನಿ ಅದ ಈ ಕಡೆಯವ್ರಿಗೆ ಈ ಕಡೆ ಹಳ್ಳಿ ಕಡೆಯವ್ರಿಗೆ ಅದೆಲ್ಲ ದಿನ ಮಾತಾಡೋ ಮಾತುಗಳು. ಆ ಕಡೆಯವ್ರಿಗೆ ಒಂತಲ್ಲ ಈಗ ಟಾಯ್ಲೆಟ್ ಹೋದ್ನಿ, ವಾಶ್ರೂಮ್ ಹೋದ್ನಿ ಅಂತ ಹೇಳಿ ಪಾಲಿಶ್ ಆಗಿ ಮಾತಾಡ್ತಾರೆ. ಅದು ಅತ್ತನ ಭಾಷೆನ ಇದ್ ಹಳ್ಳಿ ಭಾಷೆ, ಹುಟ್ಟಿ ಬಂದ ರೀತಿನ ಇದ್ ಹಳ್ಳಿ ಭಾಷೆ ರೀ. ಹುಡ್ರ ಪಡ್ರ ಅದ ತಡಿಲೆ ಉಚ್ಚಿ ಹೋದ್ ಬರ್ತೀವಿ, ಎರಡಕ್ ಹೋಗಿ ಬರ್ತೀವಿ, ತಡಿಲೆ ಚರ್ಗಿ ತಗೊಂಡ್ ಹೋಗಿ ಬರ್ತೀವಿ ಅಂತೀವಿ ನಾವು. ಚರ್ಗಿ ತಗೊಂಡ್ ಹೋಗಿ ಬರ್ತೀವಿ ಅಂತೇಳಿ ಹಿಂಗ ನಮ್ ಕಡೆ ಭಾಷೆ ರೀ, ಹಳ್ಳಿ ಭಾಷೆ. ಅಂದ್ರೆ ನೀವ್ ಹೇಳೋ ಪ್ರಕಾರ ಈಗ ಹೊರಗ ಹನುಮಂತ ಹೆಂಗಿದ್ ಒಳಗು ಹಂಗದಾನ್ರಿ. ಹಂಗಾದ ಏನ್ ಫರಕ್ ಆಗಿಲ್ಲ. ಇಲ್ಲೊಂದ್ ನಮೂನಿ ಅಲ್ಲೊಂದ್ ನಮೂನಿ ಇಲ್ಲ. ಅಂದ್ರ ಈಗ ಕೆಲವೊಂದ್ಕೆಲ್ಲ ಈಗ ಇದಕ್ ಶೋಗ್ ಹೋಗಿದ್ರಿ, ಸರಿಗಮಪ ಶೋಗ್ ಹೋಗಿರ್ರಿ, ಇಲ್ಲ ಬೇರೆ ದೇಶಕ್ಕೂ ಹೋಗಿ ಬಂದಾರ್ರಿ. ಆಲ್ಮೋಸ್ಟ್ ಅಲ್ಲಿ ಟಾಯ್ಲೆಟ್ ಗಳು ನೋಡಿದ್ಲ ಇಲ್ಲಿ ಒಂದ ಸಲ ನೋಡಿದಾನೆ ಅಂತ ಕೆಲವೊಬ್ರು ಪ್ರಶ್ನೆ ರೀ. ಏನಂತ? ಅಲ್ಲಿ ಆತರನ ಇರ್ತಾವಲ್ರಿ, ಅಲ್ಲಿ ನೋಡೋದಕ್ಕೆ ಇಲ್ಲಿ ಯಾಕೆ ಹಿಂಗ್ ಮಾತಾಡಿದ ಕರೆಕ್ಟ್ ಇಲ್ರಿ? ಹಂಗ ಹೇಳ್ತಾರ್ರಿ. ಅದಕ್ಕೆ ಅಷ್ಟೇ. ಈಗ ಎಷ್ಟು ವರ್ಷ ರೀ ಹನುಮಂತಾಗ? ಎಷ್ಟು ವಯಸ್ಸು ನೋಡ್ರಿ, ಈಗ ಒಂದು 26 ಅಷ್ಟೇ ರೀ. 25, 26. ಈಗ ನಿಮ್ಮ ಮಕ್ಕಳಿಗೆ ಎಲ್ಲಾರ್ದು ಮದ್ವೆ ಆಗೈತ್ರಿ? ಆಗೈತ್ರಿ. ಹೆಣ್ಮಕ್ಳದ ಮದ್ವೆ, ಹೆಣ್ಮಕ್ಳದ 4 ಮಂದಿ ಆಗೈತ್ರಿ. ಹಿರಿಯವಂದು ಒಬ್ಬ ಆಗೈತ್ರಿ. ಹೌದ್ರಿ. ಹಿರಿಯರು ಎಲ್ಲಿ ಇರ್ತಾರ್ರಿ? ಅದ ಗೋವಾಕ್ ಹೋಗ್ಯಾರ. ಲಗ್ನ ಮಾಡೀವಿ, ಹೆಣ್ಮಕ್ಳು ಕರ್ಕೊಂಡು ದುಡಿಯಾಕ ಹೋಗ್ಯಾರ. ಗೋವಾದಾಗ ಇರ್ತಾರ್ರಿ. ಗೋವಾದಾಗ. ಈಗ ಮದ್ವೆ ಆಗಲ್ದವ್ರ ಅಂದ್ರೆ ಹನುಮಂತ ಒಬ್ಬರೇ. ಒಬ್ಬವ್ರಿ. ಮತ್ ಇವಾಗ ಮಾಡ್ತೀರಿ ಮದ್ವೆ? ಮಾಡಾನ್ರಿ. ಮಾಡಾನ. ಅಲ್ಲಿ ಬಿಗ್ ಬಾಸ್ ಹೋಗಿ ಬಂದಾನ, ಅಲ್ಲಿ ಹೋಗಿ ಬಂದಿಂದ ಮಾಡಾನ್ರಿ. ಒಟ್ಟು ಫುಲ್ ಜೋರ್ದಾರ್ಲೆ ಮಾಡೋಣ. ದೇವ್ರ ಚಂದಾಗಿ ಎಲ್ಲಾರ ಬಾಯಾಗ ಚಂದಾಗಿ ಚಲೋತ್ನಾಗ ಮಾಡಾಕ್ ಹತ್ಯಾನಪ್ಪ ಅಂತ ಹೇಳಿ ಎಲ್ಲಾರ ಬಾಯಾಗ ಬರ್ಬೇಕ. ಎಲ್ಲಾರ ಬಾಯಾಗ, ಸಣ್ಣರ ಬಾಯಾಗ, ದೊಡ್ಡರ ಬಾಯಾಗ, ಎಲ್ಲಾರ ಬಾಯಾಗ ಚಲೋ ಅಂತ ಹೇಳಿ ಬಂದ್ರಂತಂದ್ರ ಒಟ್ಟರು ಕೂಡಿ ಒಂದ್ ಅಕ್ಕಿ ಕಾಳು ಒಗದ್ ಬಿಡ. ಒಟ್ಟರು ಮಾಡಾನ್ರಿ. ಅಂದ್ರೆ ಈಗ ಆತರ ಈಗ ಹೇಳ್ಬೇಕಂದ್ರೆ ಬಿಡ್ರಿ, ನನಗೇನಿಲ್ಲ. ಆ ಕಡೆ ಹುಡುಗಿ ನೋಡ್ತಾನ, ಈ ಕಡೆ ಹುಡುಗಿ ನೋಡ್ತಾನ ಅಂತ ಅನ್ನಕ್ಕೂ ಬರಂಗಿಲ್ಲ. ಯಾಕಂದ್ರ ಅವ್ನ್ ಬಿಗ್ ಬಾಸ್ನಾಗ ನಾವು ನೋಡಾಕತ್ತಿದೀವಿ, ಈ ಕಡೆ ನೀವೇ ತೆಗದ್ ನೋಡಿದ್ರಿ. ಈಗ ಹೋಗ್ಯಾರ ಅಂದ ಕೂಡಲೇ ಅವೇನು ಈಗ ಒಂದ್ ವರ್ಷ ಅಲ್ಲಿ ಬೆಂಗಳೂರು ಅಥವಾ ಬೇರೆ ಸಿಟಿಗೆ ಹೋದ ಕೂಡಲೇ ಒಂದ್ ವರ್ಷ ಆದ ಕೂಡಲೇ ಚೇಂಜ್ ಆಗಿಬಿಡ್ತಾರೆ. ಹೌದು. ಬಟ್ ಇವ್ 5-6 ವರ್ಷ ಆತ್ರಿ ಚೇಂಜ್ ಆಗಿಲ್ಲ, ಹೆಂಗೇನ್ರಿ ಅಂತ. ಇವ ಯಾವಾಗಿದ್ರೆ ಹಿಂಗ ಅದಾನ್ರಿ ಅವ. ಇಲ್ಲಿ ಯಾರು ಹುಡ್ರು ಕುಟ್ಟ ಗಡ್ಡೆ ಆಡಿದ್ರು ಬರೋ ಹುಚ್ಚಬಡೆ ಇವನ್ ಲೆಕ್ಕ. ಹುಚ್ಚಬಡೆ ಬಾ ಅಂತ ಇಷ್ಟ. ಯಾರ ಹೆಣ್ಮಕ್ಳು ಕುಟ್ಟಾಗಿರ್ಲಿ, ಎಲ್ಲಾರ ಅಕ್ಕಾರ ತಂಗ್ಯಾರ ಅದ ಮಾಮೂಲಿನ. ಎಲ್ಲಾರ ಕುಟ ಹೆಂಗದನ ಅದ್ ಲುಂಗಿ ಅವಂಗ ಹಿಂಗ ಅದ ಲುಂಗಿದ ಬಗ್ಗೆ ಕೇಳ್ಬೇಕನ್ನ ರೀ. ಅವ್ ಇಲ್ಲಿದ್ದಾಗ ಒಟ್ಟು ಯಾವತ್ತ ಲುಂಗಿ ಇರತ್ತದ್ರಿ. ಹೌದ್ರಿ. ಸಣ್ಣವಿದ್ದಾಗ ಲಂಡ್ ಸಣ್ಣ ತೊಡ. ಹೌದ್ರಿ. ಇತ್ತಾಗ ದೊಡ್ಡವ 10 ಗಂಟೆಕ ಇವ್ರೆಲ್ಲಾರ ಲುಂಗಿ ಹಾಕಕತ್ತಿದ್ರಲ್ಲ, ಲುಂಗಿ ಹಾಕಿದ. ಅವಂದ ಪ್ಯಾಂಟ್ ಗಿಂಟನು ಇಲ್ರಿ ಮೊದ್ಲೇಕನ, ಬರೀ ಲುಂಗಿ. ಹಿಂಗ್ ಮಾಡಿ ಹಿಂಗ ಸುಟ್ಕೊಂಡು ಆಯ್ತು. ಈಗ ಹನುಮಂತ ಅಂದ್ರನ ಲುಂಗಿ ಅಂಗಿ ಇದ್ರನ ಹನುಮಂತ ಹಂಗಾಗೈತ್ರಿ. ಅದ ಶೂಟ್ ಬೂಟ್ ಹಾಕೊಂಡಿದ್ರ ಹನುಮಂತ ಅನ್ಸಂಗಿಲ್ರಿ. ಅಂದ್ರೆ ಈಗ ಶೋಗಳಿಗೆ, ರಿಯಾಲಿಟಿ ಶೋಗ್ ಆಗ್ಬೋದು, ಸರಿಗಮಪ ಆಗ್ಬೋದ್ರಿ. ಅಂದ್ರೆ ಇಲ್ಲಿ ಇರ್ತಾನ್ರು ಇನ್ನ ಅಲ್ಲೇ ಇರ್ತಾನ್ರು? ಎಲ್ಲಿ? ಬೆಂಗಳೂರಾಗ ಇರೋದಲ್ರಿ. ಬೆಂಗಳೂರಾಗ ಇಲ್ಲ ರೀ. ಏನಾರ ಶೋ ಇದ್ರೆ ಹೋಗ್ತಾನ್ರು ಬರ್ತಾನ್ರಿ.
ಅಲ್ಲೇನ್ ರೂಮ್ ಗೀಮ್ ಮಾಡ್ಕೊಂಡ ದೋಸ್ತರ ಜೋಡಿ ಅಲ್ಲೇ? ಇಲ್ಲ ಇಲ್ಲ ಹೋಗೋದ್ ಬರ್ತದೆ. ಒಂದಿನ ಅಲ್ಲಿ ಹೋಗೋದಿರ್ತದೆ ಮತ್ತು ಹೊಳ್ಳಿ ಮರ್ನೇ ದಿವಸ ಬಂದ್ಬಿಡ್ತಾನ. ಕಾರ್ಯಕ್ರಮದ ಒಂದಿನ ಹೋಗ್ರಿ ಮತ್ ಬಂದ್ಬಿಡ್ತಾರ? ರಾತ್ರಿನ ಬಂದ್ಬಿಡ್ತಾರ ಅವ್ರು. ರಾತ್ರಿನ ಅಲ್ಲಿ ಮುಗೀತ ಅಂತಂದ್ರ ಬಂದ್ಬಿಡ್ತಾರ. ಯಾರು ಒಬ್ರು ಹೋಗಿರ್ತಾರ್ರಿ? 2 ಮಂದಿ ಹೋಗಿರ್ತಾರ, ಒಂದಿಬ್ರು ಹೋಗಿರ್ತಾರ ಜೋಡಿ ಯಾರ್ರಿ? ಯಾರು ಕರ್ಕೊಂಡ್ ಹೋಗಿರ್ತಾನ. ಕರ್ಕೊಂಡ್ ಹೋಗಿ ಆಗ ಬಂದ್ಬಿಡ್ತಾನ. ನಿಲ್ಲಂಗಿಲ್ಲ ಅಲ್ಲಿ, ನಿಲ್ಲಂಗಿಲ್ಲ ಬರ್ತಾನ. ನನ್ಗನ್ಸಿ ಮಟ್ಟಿಗೆ ನಿತ್ತಿಲ್ಲತ್ತ ಹಿಂಗ ಅದಾನ್ರಿ ಹುಡುಗ. ಇಲ್ಲಿ ಹಳ್ಳಿ ಅಲ್ಲೇ ಹೋದೆ, ಅತ್ಲಾಗನ ಇದ್ದೆ. ಇದಿಲ್ಲ ನಮ್ಮದು ಇದು ಬಾಳ್ರಿ ಅವಂಗ. ಅಂದ್ರೆ ಇಲ್ಲಿ ಸಂಸ್ಕೃತಿ, ಇಲ್ಲಿ ಸಂಸ್ಕೃತಿ ಅಂದ್ರ ತಾಯಿ ತಂದಿದ್ ಬಾಳ. ನಮ್ಮ ಅವ್ವ ನೆನಪಕ್ಕಳ, ನಮ್ಮ ಅಪ್ಪ ನೆನಪಕ್ಕಳ ಅಂತ ಹಿಂಗಂತ ಅವಂಗ ಬಾಳ ಇದಾಗಲ್ಲ. ಈಗ ನಮ್ಗ ಒಟ್ಟು ಕಷ್ಟ ಬರಾಕತೈತಿ. ಅವ ನೋಡಿ ಮಕಾನ ಸಣ್ಣದ್ ಮಾಡಿರ್ತಾನಲ್ಲ, ಇತ್ತಂದ್ ಬಾಳ್ರಿ ಅವಂಗ. ಬಂದ ನಮ್ ಮಕ್ಕ ನೋಡಿದ್ರ ಅವ ಆರಾಮದೇರಿ, ಅಪ್ಪ ಆರಾಮದೇರಿ. ಸರಿಗಮ್ಮಪ್ಪ ಈಗ ಬಿಗ್ ಬಾಸ್ ಹೋಗಕ್ಕಿಂತ ಮೊದಲ ಜೀವನ ಹೆಂಗಿತ್ರಿ? ಇವಾಗ ಏನ್ ಚೇಂಜಸ್ ಆಗೈತಿ? ನೋಡಿದ್ರ ಮುದ್ಕ ಮುದುಕಿ ತಗೊಂಡು ಎತ್ತಾಗಂತ ಕುರಿ ಹೊಳಸ್ಬೇಕು ನಾವು. ಕುರಿಯಾಗ ಒಬ್ಬ ಬೇಕು, ಮರ್ಯಾಗ ಒಬ್ಬ ಬೇಕು ಅಂತ ಹೇಳಿ ನಾವು ಬೀತಿದ್ವಿ. 4 ಅಲ್ಪ ಜೋಳ ಕೊಡ್ತಿದ್ರು, ಅದನ್ನ ಬೀಸ್ಕೊಂಬಂದು ನಾಯಿ, ನಮ್ ಮುದುಕಿ, ನಾನು, ಹನುಮಂತ ಇದನ್ನೆಲ್ಲಾ ಹಿಂಗ್ ಮಾಡ್ಕೊಂತ ಈಗ ಹಾಡಕತ್ತಿದ್ವಿ ಇವಾಗ. ಈಗ ಹನುಮಂತ ಹೆಂಗ್ರಿ ಹುಡುಗ ಸಣ್ಣದಾಗ ಓಡಾಡ್ರು ಬಾಳ? ಏನ್ ಇದ ನೋಡ್ರಿ, ಇದ ಹಿಂಗ ಹೆಂಗ್ ಬರ್ತಾನ. ಉಡಾತನ ಅನ್ನೋದಿಲ್ಲ ಅವಂಗ, ಉಡಾತನ ಮಾಡಿಲ್ರಿ ಅವ. ಅಂದ್ರೆ ಸಾಲಿಗೆ ಅದು ಹೋಗುದ್ರಿ? ಸಾಲಿಗೆ ಹೋಗಿದ್ದ, ಸಾಲಿಗೆ ಹೋಗೋದು ಹೋಗಿದ್ದ. ಇಲ್ಲೇ ಸವಣೂರಾಗ ಹಚ್ಚಿದ್ವಿ ರೀ. ಸವಣೂರಾಗ ಹಚ್ಚಿದ್ವಿ. ಮೊದಲು ಇಲ್ಲೇ ಕಲ್ತ ನಮ್ಮೂರಾಗ. ಅಲ್ಲಿ ಸಾಲಿಗೆ ಹಚ್ಚಿದ್ವಿ. ಹೋದ, ಹಿಂಗ ಮಾಡಾಕ್ ಹತ್ತಿದ. ಮತ್ತ ನಮ್ದು ಪಡಿಪಾಟ್ಲ. ಮತ್ತ ಹಿಂಗ ಇವ್ರ ಸಾಲಿಗೂ ಬರೋದಲ್ಲ ಏನಿಲ್ಲ ಅಂತ ಅನ್ನಕ್ ಹತ್ತಿದ್ರಲ್ಲ. ಬ್ಯಾಡಪ್ಪ, ಎತ್ತಾಗಾರ ಹೋದೆ ಅಂತಂದ್ರ ಮತ್ ನಿನ್ನೆಲ್ಲಿ ಹುಡ್ಕ್ಯಾಡಕ್ ಹೋಗ್ಲಿ, ಮತ್ ನಾನ್ ಕುರಿಮರಿ ಬಿಟ್ಟು ಎಲ್ಲಿ ಹುಡ್ಕ್ಯಾಡಕ್ ಹೋಗ್ಲಿ ಅಂತ ಹೇಳಿ ಕುರಿ ಕರ್ಕೊಂಡ್ ಹೋಗಿ ಕುರಿಗೆ ಹಚ್ಚಿದ್ವಿ. ಅವಾಗ ನಿಮ್ಮಷ್ಟು ಎಷ್ಟು ಕುರಿ ಇದ್ರಿ ಅವ್ ಬರುವಾಗ್ರಿ? ಅವ ಬರುವಾಗ ಎಷ್ಟರಿ, ಅವಾಗ ನಮಗ್ ಬಾಳ ಇಲ್ಲ. ನಮಗೂ ಇರವು ಅವಾಗ ಟೈಮ್ದಾಗ 10. ಅವಾಗ 10 ಕುರಿ? 10 ಕುರಿ ಇದ್ವು. 10 ಕುರಿವು. ನೀನು ಒಂದ್ 20, ಅವನು ಒಂದ್ 10, ಇನ್ನೊಬ್ಬ ಅವನು ಒಂದ್ 10, ಕೂಡಿಸಿ ಒಂದ್ 50 ಕುರಿ ಇದ್ವು. ನೀವೆಲ್ಲರೂ ಕೂಡಿ ಇರ್ತೀರಿ? ಅದ್ರಾಗನ ನಾವು ಅಲ್ಲೇ ಮತ್ತೊಬ್ರು ನಮ್ ಕುಟ್ಟಾಗ ಜವಳ ಗುರುಬ್ರು, ಅವ್ರದೊಂದ್ ಹಿಂಡು, ನಮ್ದೊಂದ್ ಹಿಂಡು ಕೂಡಿಸ್ಕೊಂಡು ನಾವ್ ಮೇಯಿಸ್ಕೊಂತ ಆ ಹಿಂಡು ಈ ಹಿಂಡು ಕೂಡ ರೈತರ ಹೊಲ್ದಾಗ ಕುರಿ ತರಪ್ತಿದ್ವಿ. ಅವ್ರು ಪಡಿ ಅಂದ್ರ 4 ಅಲ್ಪವು, 4 ಅಲ್ಪವು ಜೋಳ ಕೊಡ್ತಿದ್ರು. ಅದನ್ನ ಬೀಸ್ಕೊಂಬಂದು ನಾಯಿ, ನಮ್ ಮುದುಕಿ, ನಾನು, ಹನುಮಂತ ಇದನ್ನೆಲ್ಲಾ ಹಿಂಗ್ ಮಾಡ್ಕೊಂತ ಒಬ್ಬರ ಮರ್ಯಾಗ ನಾನು ಹನುಮಂತ ಕುರಿಗೆ. ಅಂದ್ರ ಈಗ ಅಷ್ಟಿದ್ದಾಗನು 6 ಮಕ್ಕಳನ್ನ ಸಾಕಿ ಸಲುವೆ ಅವ್ರಿಗೆ ಮದ್ವಿ ಮಾಡಿಕೊಟ್ಟ ಎಲ್ಲಾ ಮಾಡಿದ್ರಿ? ಮಾಡಿದ್ವಿ. ಸಾಲ ಸಮಧಿ ತೆಗಿಯದ್ರಿ, ತೆಗಿಯೋದು, ಅವ್ರಿಗೆ ಲಗ್ನ ಮಾಡೋದು, ಮತ್ತ ಅವ್ರ ಸಾಲ ತೀರ್ಸೋದು. ಹಂಗ ಮಾಡ್ಕೊತ ಬರೀ ರೊಟ್ಟಿ ಮ್ಯಾಗನ. ಒಟ್ಟ ದುಡಿದು ತಿನ್ನೋದು. ಎಷ್ಟ ದುಡಿದಕ್ಕ ತಿನ್ನೋದಕ್ಕ ಅಷ್ಟ ಸಾಟಿ. ಹಿಂಗೇನ 4 ರೂಪಾಯಿ ಉಳಿಸ್ತಾನ? ಇಲ್ಲ, ಎದ್ರಾಗ ಉಳಿಸ್ತಿದ್ವಿ, ಎದ್ರಾಗ ಉಳಿಯಂಗಿಲ್ಲ. ಏನಾರ ಒಂದ್ ಮತ್ ಬರುವ್ರಿ ಯಾವ ಬಂದ. ಈಗ ನೀನು ಕುರಿಯನ್ನು ಒಂದ್ 2-3 ಮರಿ ಬರವ, ಅವ್ರಿಗೊಂದ್ 2-3 ಹೋಗವ, ನಮ್ಗೊಂದ್ 2-3 ಮರಿ ಬರವ. ಆ ಮರ್ಯಾಗನ ಮಾರಿ ನಾವ್ ಇದನ್ನ ಜೀವನ ಮಾಡ್ಕೊಂತ ಬಂದಿವಿ. ಈಗ ಅದರಿ ಈಗ ಹಾಡಕತ್ತಿದ್ವಿ ಇವಾಗ ಹನುಮಂತ್ರಿ. ಅದ ಹಾಡಕತ್ತಿದ್ದ ಅವ ಈ ಮೊಬೈಲ್ ಏನ್ ಬಂದ್ವಲ್ರಿ, ಈ ಮೊಬೈಲ್ ಬಂದ್ವಲ್ಲ, ಮೊಬೈಲ್ನಾಗನ ಹಾಡ್ಕೊಂತ ಬಂದಿದ್. ನಮಗೂ ಎಲ್ಲಿ ಹೋಗಿ ಅವ ಹತ್ತಿನೂ ಇಲ್ರಿ, ಎಲ್ಲಿ ಕಲಿಯಾಕ ಹೋಗಿಲ್ಲ, ಯಾರು ಕಲಿಸಿನೂ ಇಲ್ಲ, ಯಾರು ಕಲಿಯಾಕನು ಹೋಗಿಲ್ಲ ಅವ ಹೋಗಿಲ್ಲ. ಇನ್ನೇನು ಶನಿವಾರಕ್ಕೊಂದ್ ಮಾತ್ರ ಹನುಮಂತರ ಗುಡಿಗೆ ಮಾತ್ರ ಬರೋದ ಖರೀ ರೀ. ನಮ್ಮೂರ್ ಹನುಮಂತ ದೇವ್ರ ಗುಡಿಗೆ ಅಲ್ಲಿ ಬಂದ ಹಾಡವ. ಅವ್ರು ಬಂದ್ ಹೇಳ್ಯಾರ ನಮಗ, ನಾ ಬೇಯವ ಇಲ್ಲಿ ಕುರಿಮರಿ ಬಿಟ್ಟು ಅಲ್ಲಿ ಬಂದ ಅಲ್ಲಿ ಹಾಡಾಕ್ ಬಂದಾನ, ಇಲ್ಲಿ ನಮ್ಮ ಒಬ್ಬರ ಮೇಲೆ ಕುರಿ ಬಿಟ್ಟ ಅಂತ ಅವ್ರ ಹಿರಿಯರ್. ಏನ್ ಚಲೋ ಹಾಡ್ತಾನೋ ನಿನ್ ಮಗ ಅಂತನ್ನಾರ. ಅವ ಹಾಡಾಕ್ ಹತ್ಯಾನಪ್ಪ, ನಮ್ದ್ ನೋಡಿದನ್ ಬಾಳೆವ ಇದನ್ ತಿರುವವ್ರ ಯಾರು, ಮನಿ ನಡ್ಸ್ಕೊಂಡ್ ಹೋಗಾರ ಯಾರು, ಹಿಂಗ್ ಹೋಗ್ಬಿಟ್ರ ಅಂತಂದ್ರೆ
ಇವತ್ತೊಂದ್ ದಿವಸ ನಿದ್ಗೆಟ್ ಬಂದಂತಂದ್ರ ನಾಳೆ ಹ್ಮ್. ಕುರಿಗ್ ಬರೋದಲ್ಲ. ಹ್ಮ್. ನಾವ್ ನೋಡಿದ್ರ ಮುದುಕಿ ತಗೊಂಡು ಎತ್ತಾಗಂತ ಕುರಿ ಹೊಳಸ್ಬೇಕು ನಾವು. ಹ್ಮ್. ಕುರಿಯಾಗ ಒಬ್ಬ ಬೇಕ್, ಮರ್ಯಾಗ ಒಬ್ಬ ಬೇಕ್ ಹ್ಮ್. ಅಂತ ಹೇಳಿ ನಾವು ಬೇಯ್ತಿದ್ವಿ. ಹ್ಮ್. ಬಂದ್ ಬಿಡಾವ್ ಮತ್ತು ಮತ್ತ್ ಬರೋ ಬರಾವ್ ಬಂದ ಬಿಡಾವ್. ಈಗ ಕುರಿಗಳು ತಗೊಂಡ್ ಹೋಗಿರ್ಲ ಅದ ಅಗಳ ಕೇಳ್ದಂಗ ನೀವು ದಿನಾ ಮನಿಗ್ ಬರಂಗಿಲ್ರಿ? ಇಲ್ಲ ಬರಂಗಿಲ್ಲ. ಎರಡ್ ದಿನಕ್ಕೊಮ್ಮೆ ಬರ್ತೀರಿ? ಎಲ್ಲಿಯಪ್ಪ ನಮ್ದು ಮನಿನ ಅಲ್ಲೇ. ಒಟ್ಟು ಅಲ್ಲೇ ಒಟ್ಟು ಇಸ್ಕೊತ ಹೋಗು. ನಿಮ್ ಹೊಲ್ದಾಗ ಹೇಳಿದ್ರೆ ನಿಮ್ ಹೊಲ್ದಾಗ ತರಬಿದ್ವಿ. ಹೇಳ್ತಾರ ನಮ್ ಹೊಲ್ದಾಗ ತರಬಹುದು. ತರ್ಬದ್ ಅಂದ್ರೆ ಅವು ತಿಂತಾವು ಇದು ಮಾಡ್ತಾವು ಅಂತ ಹೇಳಿ. ಅಲ್ಲೇ ಹೊಲ್ದಾಗ ಹೊಲ ಕಸು ಆಕೈತಲ್ಲ, ರೈತರು ತರಬಿಸ್ತಾರ. ಆದ್ರ ರೈತರ ನಮಗ ತಂದಿ ತಾಯಿ. ಕುರುಬರಿಗೆ ರೈತರ ತಂದಿ ತಾಯಿರಿ ನಮಗ. ಅವ್ರು ಬ್ಯಾಡ್ ಅನ್ಲಿಕ್ಕಾಗಿನು ಅವ್ರು ಇಲ್ಲಿ ಬರ್ಬ್ಯಾಡ್ರಿ ಅಂತಂದ್ರು ಅವ್ರು ಹೊಡಿಲಿ ಬಡಿಲಿ ಅವ್ರ ರೈತರದ್ರಾಗನ ನಾವು ಬಾಳೆ ಮಾಡಲ್ಲ. ಅಂದ್ರ ನೀವೇನ್ ದಿನ ನಾನು ಇಳ್ದು ಅನ್ಕೊಂಡಿನಿ. ಈಗ ದಿನ ಬೆಳಿಗ್ಗೆಯಿಂದ ಈಗ ದನಗಳು ಹೆಂಗ್ ಮೇಯಿಸ್ತಾರಲ್ಲ, ರಾತ್ರಿ ತಂದ್ ಕಟ್ತಾರ ಇಲ್ಲ ಮನಿಗ್ ಬರೋದಲ್ರಿ ದನ. ಅವ್ ಕುರಿ ಬರಂಗಿಲ್ಲ. ಅಲ್ಲೇ ಅವ್ರ ರೈತರ ಹೊಲದಾಗ ತರ್ತಿದ್ವಿ. ಅಲ್ಲೇ ತರ್ಕೊಂಡು ಅಲ್ಲೇ ಇರ್ತಿದ್ವಿ. ಮತ್ತ ಅವ್ರ ಎಷ್ಟ್ ದಿನ ಹೇಳ್ತಾರ ಅಷ್ಟ್ ದಿನ ತರ್ತಿದ್ವಿ. ಮತ್ತ ಅವ್ರ ಹೊಲ ಮುದ್ಗಟ್ಟೆ ಮತ್ತೊಬ್ರು ಹೇಳ್ತಿದ್ರು, ಮತ್ತೊಬ್ರು ಹೊಲಕ್ ಹೋಗ್ತಿದ್ವಿ. ಅಲ್ಲೇ ಟೆಂಟ್ ಹಾಕುದ್ ನೀವು ಒಟ್ಟ ಅಲ್ಲೇ ಇರೋದು. ಅಲ್ಲೇ ರೊಟ್ಟಿ ಪಡಸ್ಲಾ ಹೊಡೆದಿರ್ತಾರಲ್ಲ, ಹಂಗ ಗುಡ್ಸ್ಲಾ ಹೊಡ್ಕೊಂಡ ಇರ್ತಿದ್ವಿ. ಅಂದ್ರೆ ಈಗ ಅಂದ್ರೆ ಲಾಸ್ಟ್ ನೀವು ಕುರಿ ಕಾಯೋಗ ನಿಮ್ ಹತ್ರ ಎಷ್ಟಿದ್ರು ಕುರಿ? ಯಾವಾಗ್ರಿ ಕುರಿ? ಈಗ ರೀಸೆಂಟ್ ಆಗಿ ಲಾಸ್ಟ್ ಏನಾದ್ರು ದಾವ್ರಿ ಕುರಿಗಳ್ರಿ? ಈಗ ಮೊದ್ಲೇಕನ ಕಾಯ ಮುಂದ ನಿಮ್ಮೂರಿ ನಮ್ಮ ಇಲ್ಲ ಅದಾವ ಕುರಿ. ನಾವು ಅವ್ರು ಒಂದ್ ಹತ್ತಿದ್ವು ಕಾಯ್ಕೊಂತ ಮತ್ತ ನಿಮ್ಮ ಮತ್ತ UIC ಏನ್ ಕಾಯದ ಹೊಟ್ಟೆ ತುಂಬಂಗಲ್ಲ ಅಂತ ಇವ್ರು ಒಂದ್ 10, ಅವ್ರು ಒಂದ್ 10, ಇವ್ರು ಒಂದ್ 20 ಕಾಯ್ಕೊಂತ ಬಂದಿವ್ ನಾವು. ಈಗ ಎಷ್ಟದವ್ರ ಕುರಿ? ಈಗ ಅದಾವ್ರಿ ಒಂದ್ 50 ಅಂದ್ರೆ ನೀವು ಅಂದ್ರೆ ಅವಾಗಿಂದ ಬಂದ್ಬಿಟ್ಟು ಈಗ 50 ಟೋಟಲ್. ಈಗ 100 200 ಏನ್ ಇದ್ದಿದ್ದಿಲ್ಲ? ಇಲ್ಲ ಅದು ಅಕ್ಕ ಅವು ಬಾಳ್ರಿ ಅವಕ್ಕ ರೋಗ ಬ್ಯಾನಿ ಹುಟ್ಟೋದು ಸಾಯೋದು ಬಾಳ. ಅವ್ ಏಸ್ ಬರ್ತಾವು ಆಟ ಅವ್ ಹುಟ್ಟಿ ಬೆಳೆದು ಬೆಳೆದ ಮೇಲೆ ಅವ್ನ ಇದು ಮಾಡೋಗ್ರಲ್ಲ. ಈಗ ಹನುಮಂತವ್ರ ಹೋಗೋಕ್ಕಿಂತ ಈಗ ರಿಯಾಲಿಟಿ ಶೋ ಅಥವಾ ಸರಿಗಮಪ ಈಗ ಬಿಗ್ ಬಾಸ್ ಹೋಗಕ್ಕಿಂತ ಮೊದಲ ಜೀವನ ಹೆಂಗಿತ್ರಿ? ಇವಾಗ ಏನ್ ಚೇಂಜಸ್ ಆಗೈತ್ರಿ? ಗಿಡ ಪಡ ಕಡಿತಿದ್ವಿ, ಇತ್ತಾಗ ಕುರಿ ಕಾಯಕತ್ತಿದ್ವಿ. ಇದ ಜೀವನ. ದುಡಿಯೋದ್ 8 ದಿವ್ಸದ ಮಟ. 2 ದಿವ್ಸಕ್ಕೊಮ್ಮೆ ಸಂತಿ ಮಾಡ್ಕೊಂಡ್ ಬರೋದು. ಒಟ್ಟು ಮಕ್ಕಳು 6 ಮಕ್ಕಳು ಉಣ್ಣದ. ಅವ್ರಿಗೆ ಜ್ವಾಳ ಅಕ್ಕಿ 8 ದಿವ್ಸ ದುಂಡಗ್ ಮಾಡ್ಕೊಳ್ಳೋದು. 8 ದಿವ್ಸದ ಮತ್ತ ಹೊಳ್ಳಿ 8 ದಿವ್ಸದ ಮಟ ದುಡಿಬೇಕು ನಾವು. ಮತ್ ಮುಂದಲ್ಲಿ 8 ದಿವ್ಸದ ಮಟ ಮಕ್ಕಳಿಗೆ ಮತ್ತ ಅವ್ರಿಗೆ ಊಟ ಉಪಚಾರ ಸಣ್ಣ ದೊಡ್ಡ ಒಂದ ತರ. ಒಟ್ಟು ದೊಡ್ಡವಲ್ಲ, ದುಡಿಯವ್ ಯಾವಿಲ್ಲ, ಒಟ್ಟು ಸಣ್ಣವ. ಅಂದ್ರೆ ಇವಾಗ್ರಿ ಅವಾಗ ಅಷ್ಟೇ ಕಷ್ಟ ಮಾಡೋದಕ್ಕ ತಿನ್ನೋದಕ್ಕ ನಡೆದಿತ್ರಿ. ಈಗ ಒಂದ್ ಸ್ವಲ್ಪ ಏನೋ ಈ ಕಡೆ ಹನುಮಂತು ಕೂಡ ದುಡಿಯಾಕತ್ಯಾರ್ರಿ. ಅದೆಲ್ಲ ತಂದ ನಿಮ್ ಕೈಗೆ ಅಥವಾ ಎಲ್ಲ ಇದ್ ಮಾಡ್ತಾನ? ನೋಡ್ತಾನ, ಎಲ್ಲಾ ಮಾಡ್ತಾನ, ನೋಡ್ತಾನ. ಅಂದ್ರೆ ಇವಾಗ ಹೆಂಗ್ ಲೈಫ್ ಹೆಂಗ್ ಚೇಂಜ್ ಆಗೈತೆ ಅಂದ್ರೆ ಈಗ ನೀವಂತೂ ಇವಾಗ ಹೇಳಿರಿ ನಮಗ್ ಹೋಗಂಗಿಲ್ಲ ನಾವ್ ಅಂತೇಳಿ ಕೆಲ್ಸಕ್ಕ. ಅಂದ್ರೆ ಅವನ ಮೇಲೆ ನಡೆದೈತೆ ಅಂತ ಹೇಳ್ಬೋದು. ಅವನ ಮೇಲೆ ನೋಡ್ತಾನ. ಸರಿಗಮಪಕ್ ಹೋದ ಮ್ಯಾಲ ಅಂದ್ರ ಮನಿ ಕಟ್ಸಿದ್ರು, ಅದಕ್ಕಿಂತ ಮೊದಲು ಕಟ್ಸಿದ್ರು ಇದು ಯಾವ್ದು ಈ ಮನಿ ರೀ? ಮೊದ್ಲೇಕರಿ ಮೊದ್ಲೇನ ಕಟ್ಸಿರಿ? ಮೊದ್ಲೇಕನ ಕಟ್ಸುವಂತ ಬಂದಿವಿ. ಮೊದ್ಲೇಕನ ಕಟ್ಸುವಂತ ಬಂದಿವಿ. ಅದೇನೋ ಹೇಳಿದ್ರೆ 5 ವರ್ಷ 6 ವರ್ಷ ಹಿಂಗ ಒಂದಿಷ್ಟು ರೊಕ್ಕಾಗ ಮಠ ಕಟ್ಸ್ತಿದ್ವಿ. ರೊಕ್ಕ ಆದ್ಮೇಲೆ ಬಿಟ್ಟು ಬಿಡ್ತಿದ್ವಿ. ಮತ್ತೆ 4 ಮರಿ ಅವು ಹುಟ್ಟಿ ಅದ ಹಂಗ ಆದ್ ಗಟ್ಟೆಕ ದೊಡ್ಡ ಕಷ್ಟ ಮಾಡೀವ್ರಿ. ಏನ್ ಮಾಡ್ಬೇಕ ಅದನ್ನ ಎಲ್ಲಾ ಹೇಳಿದ್ರ ಕಣ್ಣಾಗ ನೀರ್ ಬರ್ತಾವು. ಅವಾಗಿನ ಟೈಮ್ ಹಂಗಿತ್ರಿ ನಮ್ದು ಟೈಮ್. ಆದ್ರ ಧರ್ಮ ಪುಣ್ಯವು ಎಲ್ಲಿ ಉಳಿತೈತಿ ಅಲ್ಲೇ ಉಳಿಯೋದು. ಯಾರ್ ಕುಟಾಗಿ ಹೆಂಗ ಅದೀವಿ ಹಿಂಗ ಅದೀವಿ ನಾವು. ಮಾತ್ರ ನಾವು ಮತ್ತೊಂದ್ ಬಿಟ್ಟು ಮತ್ತೊಂದ್ ನಮ್ಗೆ ಮಾತಾಡಕ್ ಬರುದಿಲ್ಲ. ದುಡಿಯೋದು ತಿನ್ನೋದು, ಕಿರೆ ಮಾರಿ ದುಡಿಯೋದು, ಕಿರೆ ಮಾರಿ ಊಟ ಮಾಡೋದು. ಮತ್ತ ಆ ಕಿರೆ ಬಿಟ್ಟು ಮತ್ತೊಂದ್ ಬದಲಾವಣೆ, ಮತ್ತೊಂದ್ ನಮ್ಗ್ ಮಾತಾಡಕ್ಕೂ ಬರೋದು. ಇವಾಗ ಯಾರ್ಯಾರು ಐತಿರಿ ಮನ್ಯಾಗ? ಯಾರ್ಯಾರು ಮನ್ಯಾಗ ಯಾರು ಇರ್ತೀರಿ? ಈ ಮನ್ಯಾಗ ಇರ್ತೀವಿ ಮುದುಕ ಮುದುಕಿ ನಾವು. ಈಗ ಮಗಳ ಹಡ್ಯಾಕ್ ಬಂದಾಳ್ರಿ. ಇನ್ನೊಂದ್ ದಿನಕ್ಕೆ ಹೋಗ್ಕಳಾಕಿ. ಮತ್ತು ಅವ್ರಿಲ್ಲ ಅಂದ್ರ ನೀವ್ ಇಬ್ರಿ ಹನುಮಂತ ಜೊತಿರಿ. ಅವನೇನ ಕಾರ್ಯಕ್ರಮಕ್ಕೆ ಹೋದಂದ್ರ ನೀವ್ ಇಬ್ರಿ? ಇಬ್ರ ಮುದುಕ ಮುದುಕಿ ಇಬ್ರ. ಸಾಕ್ ನಮ್ಗಷ್ಟ ಜಾಸ್ತಿ ಏನ್ ಬೇಡ. ಏನ್ ಬೇಕಾಗಿಲ್ಲ. ನಾವು
ನನ್ ಮಕ್ಕಳು ಆರಾಮಿರ್ಲಿ, ನಾವು ಆರಾಮಿರ್ತೀವಪ್ಪ. ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ. ಅವ್ರು ಯಾರು ಫೋನ್ ಹಚ್ಚಿದ್ರು, ಯಾರು ಕರ್ದಾರೋ ಒಟ್ಟ ಹೊಕ್ಕಿ ನಂದಿದ್ಕ ಯಪ್ಪ ನೋಡಪ್ಪ ಹುಷಾರಿ ಹೊಕ್ಕಿದ್ಯಾ, ಹುಷಾರ್ಲಿಂದಿರು. ಹಾಡ ಅಂತಂದ್ರ ಬೈ ಸುಮ್ನ ಇರ್ತಿದ್ದಿಲ್ಲ, ಕುರಿ ಕಾಯಕ್ ಹೋಗಿ. ಈ ಜನರಲ್ ಇಡೀ ಕರ್ನಾಟಕ ತುಂಬಾ ಜನರಲ್ ಅಲ್ಲಿ ಏನ್ ನೋಡ್ತಾರಲ್ಲ, ಜನಗಳು ನೋಡ್ತಾರಲ್ಲ, ಅವ್ರ ನಮಗ ತಂದಿ ತಾಯಿ. ಕಷ್ಟ ನನ್ನೊಡನೆ ಮಣ್ಣಾಗಲಿ. ಹೆಂಗ ಆಡತಾರ್ರಿ ನಿಮ್ ಪ್ರಕಾರ? ಚಲೋ ಆಡಾಕತ್ತ ನನ್ ಮಗ. ಹೆಂಗೋ ಇದ್ರು ಎಲ್ಲಾರ ಅಣ್ಣ ತಮ್ಮರಾಗಿ ಒಂದ ತಾಯಿ ಮಕ್ಕಳಾಗಿ ಚಂದಾಗಿ ಆಟ ಆಡಿ ಬರ್ಲಿ, ನನ್ ಮಗ ಬೆಳಿಲಿ, ಚಲೋ ಇರ್ಲಿ, ನಮ್ ಕಡೆ ಚಿಂತೆ ಮಾಡ್ಬೇಡ, ನಾವ್ ಚಂದ ಅದಿಯಪ್ಪ, ನೀ ಆರಾಮಿರ ಅಂತೇಳಿ ಅಂತೀವಿ. ನನ್ ಮಗ ಇರಾವ 2 ಮಂದಿ ನನಗ, ಹಿರಾಮನ ಈ ಸಣ್ಣ 2 ಮಂದಿ ಗಂಡ ಮಕ್ಕಳ, 4 ಮಂದಿ ಹೆಣ್ಮಕ್ಳ, ಒಷ್ಟೂರ್ ಮದಿ ಆಗ್ಯಾರ. ಈಗ ಹನುಮಂತ ಒಬ್ಬನ ಉಳ್ದಾನ. ಚಲೋ ಮಾಡಾನ್ರಿ, ಇನ್ನೂ ಐತಿ ದಿವ್ಸ ಐತಿ, ಇನ್ನು ಮುಂದೆ ಇರ್ಲಿ ಮಾಡಾನ, ಮಾಡದಪ್ಪ. ಅಂದ್ರೆ ಇವಾಗ ನೀವು ಬಿಗ್ ಬಾಸ್ ನೋಡಾಕತ್ತೀರಿ, ಹೊರಗ ಹನುಮಂತ ಹೆಂಗದಾನ, ಅಲ್ಲಿ ಹೆಂಗದಾನ? ಎಲ್ಲಾ ಕಡೆ ಹಂಗ ಅದ, ಹೆಂಗ ಅದಾನ ಹಂಗ ಅದಾನ. ಇನ್ನು ಬೇರೆ ಆಗಿಲ್ಲ, ಬದಲಾಗಿಲ್ಲ, ಯಾವ ತರ ಅದಾನ ಹಂಗ ಅದಾನ ನನ್ ಮಗ. ಚಲೋ ಅದ. ಅಂದ್ರೆ ಈಗ ಅಂದ್ರೆ ಈಗ ಅದಾನ ಇಲ್ರಿ, ಅಲ್ಲೇ ನಿಮ್ಗೆ ಗೊತ್ತಿತ್ತಲ್ಲ ಬಿಗ್ ಬಾಸ್ ಅಂತೇಳಿ ಒಂದ್ ಕಾರ್ಯಕ್ರಮ ಐತೆ ಅಂತ ಗೊತ್ತಿಲ್ಲ? ಇಲ್ಲಪ್ಪ, ನಮ್ಗೇನ್ ಗೊತ್ತಿದ್ದಿದ್ದಿಲ್ಲ. ಹೊಕ್ಕಾನ ನಮ್ಗ ಏನ ತಿಳಿಯಾಗ ಇಲ್ಲ. ಅವ್ರು ಯಾರು ಫೋನ್ ಹಚ್ಚಿದ್ರು, ಯಾರು ಕರ್ದಾರೋ ಒಟ್ಟ ಹೊಕ್ಕಿ ನಂದಿದ್ಕ ಯಪ್ಪ ನೋಡಪ್ಪ ಹುಷಾರಿ ಹೊಕ್ಕಿದ್ಯಾ, ಹುಷಾರ್ಲಿಂದಿರು ಅಂತೇಳಿ ನೀವು ಬರ್ಬೇಕು ಬೇವ ಅಂದ್ರು. ಗಂಡ ಹೆಂಡತಿ 2 ಮಂದಿ ಹೋಗಿ ಕಳಿಸಿ ಬಂದಿ. ಅಂದ್ರ ಇಷ್ಟ ದಿನ ಇರ್ತಾನು, ಫೋನ್ ಇಲ್ದ ಇರಂಗಿಲ್ಲ, ಫೋನ್ ಇರ್ತಿತ್ತು, ಮಾತಾಡ್ತಿದ್ದ. ಈಗ ಹಂಗಾರ ಫೋನ್ ಇರಂಗಿಲ್ಲ, ಇದ ಟಿವಿಯಾಗ ನೋಡ್ಕೊಳದ, ಅದ್ರಾಗ ಮಾತಾಡ್ಕೋದ, ಕುಂತ್ಕೊಂಡ್ ನೋಡ್ತೀವಿ. ಫೋನ್ ಏನ್ ನಡಿಯಂಗಿಲ್ಲಲ್ಲ. ಆರಾಮಿರಪ್ಪ, ಒಳ್ಳೇದಾಗ್ಲಿ ಮಗ, ಹೋಗಿದಿ ಚಂದಾಗಿ ಆಡಿ ಬಾ, ನಮ್ ಕಡೆ ಚಿಂತೆ ಮಾಡ್ಬೇಡ, ನಾವ್ ಆರಾಮದೀವಿ ಅಂತಂತೀವಿ. ಅಂದ್ರ ಇವಾಗ ಆಡುದ್ ನೋಡಿರಿ ದೊಡ್ಡ ಮಟ್ಟಕ್ಕೆ ಹೋಗ್ತಾನ್ರಿ, ಅಂದ್ರ ಮುಂದೆ ಇನ್ನ ಬಾಳ ದಿವ್ಸ ಇರ್ತಾನ್ರಿ, ಅಂದ್ರ ಈಗ ಟಾಪ್ ನಾಗ ಇರ್ತಾನ ಅಂತ ನಮಗ ಅನಿಸ್ತಾ ಇದ್ರಿ. ನೋಡ್ಬೇಕ್ರಿ ಅವ್ರ ಆಟದ್ದು ನೋಡದ. ಈಗ ಮೊನ್ನೆ ಸುದೀಪ್ ಅವರು ಹೇಳಿದ್ರು, ನಿನ್ನೆಲ್ ಮೊನ್ನೆ ಇಷ್ಟು ಜನರಾಗ ಬರೋಬ್ಬರ್ ಕರೆಕ್ಟ್ ಆಗಿ ಆಡತ್ತಿರ ಅಂದ್ರೆ ಹನುಮಂತ ಒಬ್ಬ ಅಂದ್ರಿ. ಇದಕ್ಕೇನ್ ಹೇಳ್ತೀರಿ? ಇದಕ್ಕೂ ನಾವು ಆಡ್ಲಿ ನನ್ ಮಗ ಬೆಳಿಲಿ ಅಂತ ಹೇಳಿ ನಾವು ಎಲ್ಲಾ ದೈನ್ಯ ಬಿಡ್ತೀವಿ. ಚಲೋ ಆಗ್ಲಿ, ಎಲ್ಲಾ ರೈತರು ನನ್ ಮಗಗ ಎಲ್ಲಿ ಹೋದ್ರು ಅವ ಹಂಗ ಇರ್ತಾನ. ಗುರುಗಳಕ್ಕಿಂತ ದೊಡ್ಡವ್ರೇನಲ್ಲ, ಸುದೀಪ್ ಸರ್ಕಿಂತ ದೊಡ್ಡವ್ರಲ್ಲ, ಅವರ ದೇವ್ರು, ಅವ್ರ ಏನ್ ಹೇಳ್ತಾರಲ್ಲ ಅದ ಎಸ್ ಆಗ್ಬಹುದು ನಮ್ಮ ಮಕ್ಕಳಿಗೆ. ಕಾಯ್ತಾರ. ಆದ್ರ ಅವ್ರ ಗುರುಸ್ಥಾನದ ನಮ್ಗೊಂದು ಮಾತು ಸಿಗ್ಬೇಕಾದ್ರ ಅವರು ಗುರುಗಳು ಒಂದ ರೀತಿ ಹೆಂಗ್ ಮಾತಾಡ್ಬೇಕಂತೇಳಿ ಒಂದ ಮಾತಾಡಿ ಸುಮ್ನ ಕುಂತ್ ಬಿಡವ. ಮನ್ಯಾಗಾದ್ರು ಹಂಗ, ಎಲ್ಲಿ ಆದ್ರೂ ಅಡ್ರಾ ದುಡ್ರಿ, ಯಾರ್ಯಾರಿಗ ಅಡ್ನಾಡಿ ಮಾತಾಡ್ದೆ, ಇದು ಮಾತಾಡ್ದೆ, ಅದ್ರ ಸುದ್ದಿ ತೆಗಿಬೇಡ. ಊರಾಗ ಬಾಳ ಗೆಳ್ತಾನ ಬಾಳ, ತಾಂಡೆದಾಗ್ನು ಹಂಗ, ಊರಾಗ್ನು ಹಂಗ, ಏನ್ ನಾವ್ ಕುರಿ ಮೇಸಾಗ್ನು ಹಂಗ ಇರ್ತಿದ್ಯಪ್ಪ. ನಾವ್ ಎಲ್ಲಾರು ನಾವ್ ಚಂದ ಅದೀವಿ, ಯಾವಾಗ್ಲೂ ಯಾರ ಕಡೆ ಮಾರಿ ಕೆಡ್ಸ್ಕೊಂಡಿಲ್ಲ, ಕಟ್ಕೊಂಡಿಲ್ಲ, ಎಲ್ಲಾ ಒಳ್ಳೇದಾಗ ಹೊಂಕಿ ನೋಡ್ಬಾ. ನಮ್ಗೆ ಇದ್ರು ಅಷ್ಟೇ, ಇರ್ಲಿಕ್ರು ಅಷ್ಟೇ ಚಂದ. ಈಗ ಇನ್ನೊಂದ್ ಹೇಳ್ಬೇಕಂದ್ರೆ ಬಿಗ್ ಬಾಸ್ ಬಗ್ಗೆ ಹೇಳಿದ್ರೆ, ಅಂದ್ರ ಎಷ್ಟೋ ಜನ ಬಿಗ್ ಬಾಸ್ ನಾನು ಹೋಗ್ಬೇಕಂತ ಕಾಯಕತ್ತಾರೆ. ಅಂತದ್ರಾಗ ನಿಮ್ಮ ಹನುಮಂತ ಅಂದ್ರ ನಮ್ಮ ಹನುಮಂತನು ಬಿಡ್ರಿ, ಹನುಮಂತ ಒಂದ್ ಅವಕಾಶ ಸಿಕ್ಕೈತ್ರಿ. ಅಂದ್ರ ಅವನ ಅಂದ್ರ ಯಾರ್ ಮಾಡಿದ್ ಪುಣ್ಯನ ಏನೋ ಗೊತ್ತಿಲ್ರಿ. ಈಗ ಅನ್ಕೊಂಡಿರ ನಮ್ ಹುಡುಗ ಹಿಂಗ ಹಾಕಾನ ಅಂತ ಒಂದ್ ಮಾಡ್ತಾನ. ನಾವ್ ಏನ್ಪಾ ತಿನ್ನಾದ್ ಲಕ್ಷ ಇದ್ರಾಗ ಮನ್ಯಾಗಿಂದ ಕೆಲ್ಸ ಮಾಡೋದು. ಎಲ್ಲಿ 10 ರೂಪಾಯಿ ಹೆಚ್ಚಿಗೆ ಕೊಡ್ತಾರ ಅಲ್ಲಿ ದುಡಿಯಾರ ಅಷ್ಟ ಹೆಚ್ಚಿಗೆ ಏನೈತಿ ನಮ್ದು. ಅವ್ರು ಇಷ್ಟು ರೊಕ್ಕ ಕೊಡ್ತಾರಂತ, ಅಲ್ಲಿ ಪಗಾರ ಹೆಚ್ಚಿಗೆ ಕೊಡ್ತಾರಂತ, ಮತ್ತೊಂದ್ 10 ರೂಪಾಯಿ ಹೆಚ್ಚಿಗೆ ಬಂದ್ವು ಅಂತಂದ್ರ ಮತ್ತೊಂದ್ ಸ್ವಲ್ಪ ಅದ ಒಂದು ಖುಷಿ. ಇಷ್ಟಪ್ಪ ನಾವು ಈ ಮಟ್ಟಕ್ಕೆ ಹನುಮಂತ ಹಾಡಿನಿಂದನ ಪದಗಳಿಂದ ಈ ಮಟ್ಟಕ್ಕೆ ಹೋಗ್ಯಾರ. ಅವ್ರ ಪದಗಳು ನೀವು ಅಂದ್ರ ಹಾಡ ಅಂತಂದ್ರ ಬೈ ಸುಮ್ನ ಇರ್ತಿದ್ದಿಲ್ಲ. ಕುರಿ ಕಾಯಕ್ ಹೋದ್ರು, ಎಲ್ಲಾರ ಸಂಧಿ ಮೂಲ್ಯಾಗ ಮೇಸಿದ್ರು ಸುಮ್ನೆ ಇರ್ಪ, ರೈತರು ಬರ್ತಾರ ಅಂತಂದ್ರು ಬರ್ಲಿ ಬಿಡ್ಬೇವ, ನಾ ಹೇಳ್ತೀನಿ. ಒಟ್ಟ
ಹಾಡ್ಕೊಂತ ಇರವ ಶನಿವಾರ ದಿನ ಮಾತ್ರ ಹನುಮಂತರ ಗುಡಿಗೆ ಹೋಗವ. ಶನಿವಾರ ಹನುಮಂತ ಎಲ್ಲೇ ಇರು ನೀನು, ಸೈಕಲ್ ಇತ್ತು ಅವಾಗ, ಆ ಸೈಕಲ್ ಮೇಲೆ ಹೋಗ್ಬೇಡಪ್ಪ, ಆಗ್ಲಿ ಅಲ್ಲಿ ಅಡ್ಡಾಡ್ ಬಂದಿದ್ದಿ ರಾತ್ರಿಗೆ ಹೋತಂತಂದ್ರ ನಿನಗೇನ್ ಆಕೈತಿ, ಸುಮ್ನೆ ಇರ್ಬೇ, ನಾ ಇವತ್ ಶನಿವಾರ ಹೋಗಬೇಕು, ಇವತ್ತು ಹೋಗಬೇಕು, ಬಂದ ಬಿಡ ಮಾಡ್ಕೊಂಡು ಪಾಲ್ಕಿ ಸೇವಕ್ ಹೋಗವ್ರಿ ಶನಿವಾರ. ಅಲ್ಲಿಂದ ಅವ ಹಂಗ ಸರುನ ಆತ್ ನೋಡ್ಪ. ಅದು ಹನುಮಂತನ ಆಶೀರ್ವಾದ ರೀ, ಆಶೀರ್ವಾದ. ಹೆಸರು ಹನುಮಂತ ಇಟ್ಟಿರಿ, ಹನುಮಂತನ ಆಶೀರ್ವಾದ. ಅದ ಆಶೀರ್ವಾದ. ಈಗ ಅದರಿ ಹೇಳತ್ತಿಲ್ಲ, ಈಗ ಸರಿಗಮಪ ಹೋದ್ರಿ ಫಸ್ಟ್ ದಿನ ರೀ, ಫಸ್ಟ್ ದಿನ ಹೋದ ಕೂಡಲೇ ಫುಲ್ ಒಂದು ಪ್ರಮೋದಾಗತ್ತು ಫುಲ್ ಹೆಸರು ಹೇಳ್ಬಿಟ್ರಿ, ಅಂದ್ರ ಇವ್ರ ಇವ್ ತಾಲೂಕ್ನೇವ ಇಲ್ಲಿ ಅವ್ರೆಲ್ಲ ನಿಮ್ಗೆ ಹೆಂಗ ರೆಸ್ಪಾನ್ಸ್ ಮಾಡ್ರಿ? ಹನುಮಂತುಗಳಪ್ಪ, ಹನುಮಂತುಗಳ ಎಲ್ಲಿ ಹೋದ್ರು ಅಷ್ಟ್ ಮರ್ಯಾದಿನ ಕೊಡ್ತಾರ, ಕೊಡ್ತಾರ. ಎಲ್ಲಾ ಕಡೆ ಚಲೋ. ಎಲ್ಲೇ ನಿಂತ್ಕೊಂಡ್ರು ಹನುಮಂತರವ್ವ ಅಪ್ಪ ಅಂತೇಳಿ ಆಗ್ಲೇ ಬೇಕಾದಲ್ಲಿ ಅಲ್ಲಿ ಹೋಗಿ ಮಾತಾಡ್ಸೇ ಬಿಡ್ತಾರ. ಹ್ಞೂ ಯಪ್ಪ ನಾವ್ ಹಿಂಗ, ಹ್ಞೂ ಯಪ್ಪ ನಾವ್ ಹಿಂಗ. ನನ್ ಮಗನ್ಲಿಂದ ಮತ್ತ ಅವ್ರು ಎಲ್ಲಿ ಹೋದಲ್ಲೇ ಮರ್ಯಾದೆ ಅವ್ರು ಹಿಂಗ ಅದಾರ ನೋಡ್. ನೀವ್ ನಮ್ಗ ಅಂದ್ರ ಅವ್ರು, ನೀವು ಇದು ಪಂಜಿನ ತೊಡ್ತೀರಿ ಅಂತಂದ್ರ ಪಂಜಿನ ತೊಡ್ತೀವ್ರಿ ನಾವು, ನಮಗ ಅವ್ ಸೂಟ ಬೂಟ್ ನಾವ್ ಹಾಕಿಲ್ರಿ. ನಾವ್ ಒಬ್ಬರ ಮನ್ಯಾಗ ಜೀತಾ ದುಡ್ಕೊಂತ ಬಂದಾರಿ ನಾವು. ಮುಂಚೆಲ್ದ ನೋಡ್ಕೊಂಡ್ ಹಿಂದ್ ಮಾತಾಡ್ಬೇಕು. ಈಗಿನ ಚಾಲುಕ್ತಾನ ಈಗಲ್ದ ಎಲ್ಲ ಪುಣ್ಯ ಸಿಗಂಗಿಲ್ಲ, ಮುಂದಲ್ದ ನೆನ್ಸ್ಕೋಬೇಕು. ಹಿಂದ ಏನ್ ಮಾಡಿದ್ವಲ್ಲ ಆ ಹಿಂದಲ್ ನೋಡಿದ್ರನ ಧರ್ಮ. ಹೌದು, ಬಾಳ ಕಷ್ಟ ಸೋಸಿವಿ, ಬಾಳ ಕಷ್ಟ ಸೋಸಿವಿ. ಅಂತ ಕಷ್ಟ ಸೋಸಿಬೇಕಂದ್ರ ಕಣ್ಣೀರ ಕಪಾಳಕ್ ಬಂದಾವ್. ಬರೇ ಮೂಳ್ ಸಾವ್ರಬೇಕು, ಮಕ್ಕಳು ಜೋಪಾನ ಮಾಡ್ಬೇಕು. ಗಿಡ ಕಡ್ಯಾಕ್ ಹೋಗಿದ್ವಿ ಹಳ್ಳಿ ಮ್ಯಾಲೆ, 6 ಮಕ್ಕಳು, 4 ಮಂದಿ ಹೆಣ್ಮಕ್ಳು, 2 ಮಂದಿ ಗಂಡ್ ಮಕ್ಕಳು. ಬ್ಯಾಡ, ಅದು ನಮ್ ಕಗಾಸ, ನಮ್ ತ್ರಾಸ ದೇವ್ರ ಬಲ್ಲ, ಅಷ್ಟ್ ತ್ರಾಸ್ಲಿಂದ ಬೆಳೆದಿ ನಾವು. ಇವಾಗ ಆರಾಮದಿರಿ? ಈಗ ಆರಾಮದೇವ್ರಿ. ಸಾಕ್ ನಮ್ಗ ಅಷ್ಟ, ಜಾಸ್ತಿ ಏನ್ ಬೇಡ. ನಾವು ನನ್ ಮಕ್ಕಳು ಆರಾಮಿರ್ಲಿ, ನಾವು ಆರಾಮಿರ್ತೀಯಪ್ಪ, ನಮ್ದು ಯಾರ ಗೊಡವಿ ಏನ್ ಬೇಡ. ನಮ್ಮಿದ್ರು ಅಷ್ಟ, ಇರ್ಲಿಕ್ರು ಅಷ್ಟ ನಮ್ಮ ಮನ್ಯಾಗ ನಾವು ಹಾಕಿದೆ. ಈ ಜಗತ್ತದ ಮೇಲೆ ನಮ್ ಮಕ್ಕಳಗ ಏನ್ ನೋಡಾಕ ಬಂದ್ರ ಸಾಕ್, ಅವ್ರ ನಮ್ ತಂದಿ ತಾಯಿ. ಈ ಜನರಲ್ ಇಡೀ ಕರ್ನಾಟಕ ತುಂಬಾ ಜನರಲ್ ನಲ್ಲಿ ಏನ್ ನೋಡ್ತಾರಲ್ಲ, ಜನಗಳು ನೋಡ್ತಾರಲ್ಲ, ಅವ್ರ ನಮಗ ತಂದಿ ತಾಯಿ. ಸಾಕ್, ಅವ್ರ ಪುಣ್ಯವಿದ್ರ ಸಾಕ. ಇದು ಎಲ್ಲಿ ಮಠ ಇದು ನಮ್ ಕರ್ನಾಟಕ ಮಂದಿ ನೋಡ್ತಾರಲ್ಲ ನನ್ ಮಗನ, ಅದ ಒಂದ ದೊಡ್ಡ ಪುಣ್ಯ ಅಂದ್ರ ದೊಡ್ಡ ಪುಣ್ಯ. ಜಡಿ ನಮ್ಮ ಮನೆಯಾರ್ದ ತಾಳಿರಿ ಇವು. ಇಟ್ಟೇಲಿ ಮಬ್ಬ ಇನ್ನು ಅವ 8ನೇ ಕಲ್ತಾನವ. ಅನುಸರಿಗೆ ಒಂದ್ ಸೆಟ್ ಕೊಟ್ಟಿರಿ, ತಗೊಂಡ್ ಹೋಗಿದ್ದೆ ಮಗಳಿಗೆ ಹಾಕೊಂಡು ಕೊಟ್ಲು. ಹೊಲದ್ ಕೊಡ್ತಾರ, ರಾಟೆ ಹಾಕಿ ಕೊಟ್ಟು ಬರ್ತೀವಿ, ಕಟ್ ಮಾಡಿ ಹೊಲದ್ ಕೊಡ್ತಾರ. ಸುಗಟ್ಲೆ ಕುಂತ್ ಹೊಲಿಬೇಕು. ಡ್ರೆಸ್ ಮಾಡ್ಬೇಕಂದ್ರೆ 3 ಎಲ್ಲ ಈ ತರ ಅದ ಬೇಕು. ಹನುಮಂತೂರ್ ಇದಕ್ ರಿಯಾಲಿಟಿ ಶೋ ಟಿವಿಯಾಗೆಲ್ಲ ಬರಾಕತ್ತಾರಲ್ಲ, ಬರೋಕಿಂತ ಮೊದಲ ಜೀವನ ಹೆಂಗ್ ನಡೀತಾ ಇತ್ರಿ, ಇವಾಗ ಹೆಂಗ್ ನಡೀತೈತಿ? ಯಾವಾಗ್ಲಿಂದ ಅಷ್ಟ ಐತ್ರಿ ನಮ್ಗೆ. ಅಷ್ಟ ಐತ್ರಿ. ಅವೇನ ಅಲ್ಲಿಂದ ಏನ್ ತಗೊಂಡ್ ಬರ್ತಾರ ಅಂತೇಳಿ ಅದೇನಿಲ್ಲ? ಏನಿಲ್ಲ. ಜೀವನಕ್ಕೆ ಇವಾಗ ಅದ್ರಂದ್ರಲ್ಲಿ ಅವನ ಒಬ್ಬ ಹಿರಿ ಮಗ ಹತ್ರ ಈ ಮನಿ ನಡ್ಸ್ಕೊಂಡ್ ಹೊಂಟಾನ. ಅವನೇ ತಗೋದು, ತರೋದು, ಮಾಡೋದು, ಇದನ್ ಮಾಡೋದು ಎಲ್ಲ 2 ಮಂದಿ ಅಷ್ಟ. ಅವನು ತರ್ತಾನ, ಅವ ಇದ್ನಂತಂದ್ರ ಹಿರಿಯವ ಬಾಳ ತೇಲಿ ಮಬ್ಬ ಇನ್ನು. ಹೌದ್ರಿ? ಮಬ್ಬ ಅವ 8ನೇ ಕಲ್ತಾನವ, ಮಾರುತಿ. ತರ್ತಾರ ಎಲ್ಲಾರಷ್ಟ. ಅವನು ದುಡ್ಕೊಂಡ್ ಬಂದ್ರು ಮಧ್ಯಾಹ್ನ ತಂಗ ಯಾರ ಖರ್ಚ ಎಲ್ಲಾ ನೋಡ್ತಾರಪ್ಪ. 2 ಮಕ್ಕಳು ಅಷ್ಟ ನಮ್. ಈಗ ನಿಮ್ ಇದ್ರ ಬಗ್ಗೆ ಕೇಳ್ಬೇಕ್ರಿ, ಡ್ರೆಸ್ ಬಗ್ಗೆ. ಆಲ್ರೆಡಿ ಅನುಸರಿಗೂ ಒಂದ್ ಸೆಟ್ ಕೊಟ್ಟಿರಿ. ಅಂದ್ರ ಈ ಡ್ರೆಸ್ ಅಂತಂದ್ರಪ್ಪ, ರಾಟಿ ಕೊಡ್ತೀವಿ, ರಾಟಿ ಯಾರಿಗ್ ಕೊಟ್ಟು ಹೊಲದ್ ಕೊಟ್ಟಿಂದ ಇವೆಲ್ಲಾ ಹಚ್ಬೇಕಂದ್ರ ಬಾಳ ಕಷ್ಟ. ಹೊಲದ್ ಕೊಡ್ತಾರ, ರಾಟಿ ಹಾಕಿ ಕೊಟ್ಟು ಬರ್ತೀವಿ, ಕಟ್ ಮಾಡಿ ಹೊಲದ್ ಕೊಡ್ತಾರ. ಇದನ್ನ ಹೊಲದಿಂದ ಈ ಕನ್ನಡಿ ಹಚ್ಚಿ ಬುಲ್ಡಿ ಹಚ್ಬೇಕಂದ್ರ ಇಲ್ಲ ಹಂಗ ಕುಲ ಹಂಗಿರ್ತೈತೆ. ಅದನ್ನ ಹೊಲಸ್ಕೊಂಡ್ ಬಂದು ಕುಂತ್ಕೊಂಡ್ ಹೊಲಿಬೇಕು. ಕಣ್ಣ ಹೋಗೇ ಬಿಡ್ತಾವ, ಸೂಜಿ ಪೋಣಿಸಿ. ಈಗ ಹರ್ದಿಂದ ಈಗ ಹೊಲ್ಸ್ಕೊಂಡ್ ಬಂದ್ ಇಟ್ಟಿನಿ, ಅದ ಹೊಲಿಯಾದ ಆಗವಲ್ದು. ಮನ್ಯಾಗ ಒಂದು ಮಗಳದ ಕೆಲ್ಸ ಐತಿ, ಅದು ವರ್ಷಗಟ್ಲೆ ಕುಂತ್ ಹೊಲಿಬೇಕು. ಡ್ರೆಸ್ ಮಾಡ್ಬೇಕಂದ್ರೆ 3 ಎಲ್ಲ ಈ ತರ ಅದ ಬೇಕು. ಅಡ್ರಾ ಬಿಡ್ರಿ ಅಂತದಿಂತ ಹಚ್ಕೊಂಡೇನಿಲ್ಲ. ನಮ್ ಕರೆಕ್ಟ್ ಆಗಬೇಕಂದ್ರ ನಮ್ ಓಟ್ಗಳು ಹಂಗ ತೋಟಗಳು ಹಂಗಂದ್ರ ನಮ್ ಡ್ರೆಸ್ ನಮ್ ಚೆಂದ ಕಾಣ್ತೈತಿ.
ಇದು ಅದ್ರ ನಿಮ್ಗೆ ಏನಾದ್ರು ಗೊತ್ತಲ್ಲ ಇದ್ಯಾಕ್ ಈ ತರ ಯಾಕೆ ಮಾಡ್ತಾರೆ ನೀವು? ಆದ್ರ ಮುಂಚಲ ಮಂದಿ ನಮ್ಮ ಅತ್ತಿ ಮಾವರು ತಾಯಿ ತಂದಿ ಹಿರಿಯರ ಕಾಲ್ಗುಣದಿಂದ ಇದ್ದ ಡ್ರೆಸ್ ಅದಾವ. ಈಗ ಈ ಹುಡ್ರಲಿಂದ ಈಗಿನ ಕಾಲ ಏನ್ ಬರೀ ನೈಟಿ ಅದ ಇದು ಈ ಡ್ರೆಸ್ ಹಾಕೊಂಡು ಈಗ ನಾವು ಪತ್ಲಾ ಉಟ್ಕೊಂಡ್ರ ಚಂದ ಕಾಣಂಗಿಲ್ಲ. ನಮ್ ವಯಸ್ಸು ಹೊತ್ತು ಈಗ ಇದ ಚಂದ ನಮ್ಗ. ಹರ್ಕಾನ ಇರ್ಲಿ ನಮ್ ಡ್ರೆಸ್ ನಮ್ಗ ಚಂದ. ದಿನ ನೀವು ಇದ ತರ ಆಗಿರ್ತೀವಿ ನಾವು ಡೈಲಿ ಇದ ತರ. 8 ದಿನದಾಗ 15 ದಿನದಾಗ ಹಾಕೋತಾರ ಮಾಡ್ತಾರ ಅನ್ನಂಗಿಲ್ಲ. ಹಂಗಿರ್ತಿ ಹಂಗ ಐತಿ. ಆದ್ರೆ ಕೆಲವೊಬ್ರು ಅದ್ರ ಎಲ್ಲರೂ ಹೋಗು ಮುಂದ ಅಷ್ಟ ಈ ತರ ಹಾಕೋತಾರ ದಿವ್ಸ ಈಗ ಹೆಂಗ ಅದೀನಿ ಹಂಗ ಇರ್ತೀನಿಪ್ಪ ನಾನು. ಬೀಗರ್ ಬಿದ್ದರ ಆದ್ರ ಅವನ್ ಡ್ರೆಸ್ ಬ್ಯಾರೆನ ಹೊಲ್ದಿರ್ತೀವಿ ಅವನ್ ಹಾಕೋತೀವಿ. ಈಗ ಮದ್ವಿಗೆ ಅವ್ರು ಹಾಕೋತಿರಲ್ಲ ಹೊಲ್ದಿದ್ದು ಇಟ್ಕೋತೀವಿ. 2 ಡ್ರೆಸ್ ಹೊಲ್ಕೊಂಡು ಇಟ್ಟಿರ್ತೀವಿ. ಅಂದ್ರ ಮನ್ಯಾಗಿನ ಇವು ಉಟ್ಕೊಂಡ್ ಹೋಗಾಕ್ ಬರಂಗಿಲ್ಲ. ಅವ್ನ್ ಹಾಕೊಂಡ್ ಹೋಗ್ತೀವಿ ಎಲ್ಲಿಯಾರ ದೇವ್ರದಿಂದ್ರ ಮದ್ವಿ ಆಗ್ಲಿ ಎಲ್ಲಿಯಾರ ಯಾವ್ದ ಕಾರ್ಯ ಜಡಿ ನಮ್ಮ ಮನೆಯಾರ್ದ ತಾಳಿ ರೀ ಇವು. ಇವು ರೊಟ್ಟಿ ಬಿಳಿ ತಾಳಿ. ಇವ ತಾಳಿ ನಮ್ದು. ಇವ್ ರೊಟ್ಟಿ ಬಿಳಿ ಇವು ಇವ ತಾಳಿ. ನಮ್ ಮನೆಯಾರ ಇರೋ ಮಠ ನಮ್ಗ ಹಾಕೋತಾರ. ನಾವ್ ಇದ್ರಾಕ ಅವ್ರು ಎಲ್ಲಾ ನಡೀತೈತಿ ಮಾತ್ರ ಹಾಕೋಬೇಕು ಖರೆ. ನಾವ್ ಯಾವ ಡ್ರೆಸ್ಲಿಂದ ಇದ್ರಲಿಂದ ಬಂದಿವಿ ಅದ ಇದ್ರಲಿಂದ ಇರ್ಬೇಕು. ಅದೊಂಥರ ಇದೊಂಥರ ಅಂತಂದ್ರ ಯಾದಕ್ ಬರಂಗಿಲ್ಲ. ಇದು ರೂಢಿ ನಮ್ಗ. ತೆಗಿತೀವ್ರಿ. ತೆಗದು ಜಳಕ ಮಾಡ್ಕೊಂಡು ಇನ್ನೊಂದ್ ನಾವ್ ಬಚ್ಕೋತೀವಿ. ನಾವ್ ಒಬ್ಬರ ಬಚ್ಕೋತೀವಿ. ಅವಾಗ 2 ಮಂದಿ ಬೇಕಾಕಿತ್ತು. ಈಗ ಒಬ್ಬೊಬ್ರ ಬಚ್ಕೋತೀವಿ. ಅಂದ್ರೆ ಈಗೀಗ ಅಂದ್ರ ನೀವು ಹಳಿ ಮಂದಿ ಏನೈತಿ ಅದ್ ಮಾಡ್ತೀವಿ. ಇವಾಗ ಒಂದ್ ಸ್ವಲ್ಪ ಚೇಂಜ್ ಆಗೈತಿ ಬಿಡ್ರಿ. ಎಲ್ಲರೂ ಹೋಗುತ್ತಾಗ ಅಷ್ಟ ಹಾಕೋತಾರ ಏನಾರ ಮಾಡ್ತಾರ. ಇಲ್ಲ ನಾವ್ ಹಂಗ ಇರ್ತೀವಿ. ಸಂಪ್ರದಾಯ ಏನೈತಿ ದೇವಸ್ಥಾನಕ್ಕೆ ಹೋಗೋ ಮುಂದೆ ಹಾಕೋತಾರ. ಹೌದು ಈ ತರ ಮಾಡ್ತಾರ. ನೀವು ಹಳಿ ಬಿಡಿ ಅದನ್ನ ಮುಂದುವರ್ಸ್ಕೊಳ್ತೀವಿ. ನಾವ್ ಇದ್ರಲಿಂದ ಇರ್ತೀವಿ ನೋಡಪ್ಪ. ಇದ ಡ್ರೆಸ್ ಈಗ ಅನುಸರಿಗೂ ಒಂದ್ ಸೆಟ್ ಕೊಟ್ಟಿರಿ. ತಗೊಂಡ್ ಹೋಗಿದ್ದೆ ಮಗಳಿಗೆ ಹಾಕೊಂಡು ಕೊಟ್ಲು ಹೊಳ್ಳಿ. ಅದ್ರಾಗ ಚಂದ ಮುದ ಕಾಣತ್ತೀರಿ. ಹೌದು ಎಲ್ಲಾ ನೋಡಿದ್ವಿ ನಾವು. ಈಗ ನೀವು ಟಿವಿಯಾಗೆಲ್ಲ ಬಂದ್ರಲ್ಲ ನಿಮಗೆ ಹೆಂಗ ಅನಿಸ್ತೈತಿ? ನಮಗೂ ಚಲೋ ಅನಿಸ್ತೈತ್ರಿ. ಮತ್ತ ನಾವು ಮನ್ಯಾಗ ಇದ್ದಾರ ಹೋಗಿ ಟಿವಿಯಾಗ ಎಲ್ಲಾರಿಗ ಕಾಣಾಕತ್ತೀವಿ ಅಂತಂದ್ರ ನಮ್ ಪುಣ್ಯ ದೈವ್ರಿ. ಯಾ ಹಿರಿಯರ ಪುಣ್ಯ ಹೋಯ್ತು, ಯಾ ಗುರುಗಳ ಪುಣ್ಯ ಆಯ್ತು, ದೇವ್ರ ಪುಣ್ಯ. ಟಿವಿಯಾಗ ಬರ್ತೀವಿ ನಾವ್ ಬೆಂಗಳೂರು ಕಾಣ್ತೀವಿ ಅನ್ನೋದೇ ನಮ್ಗ ಗೊತ್ತಿದ್ದಿದ್ದಿಲ್ಲ. ಏನ ಪುಣ್ಯ. ಈಗ ಎಲ್ಲಾರು ಹೋಗಿ ನಮ್ಗ ಏನ್ ಅಡವ್ಯಾಗ ಆದ್ರ ಎಲ್ಲಾರ ಹಾಸಿ ಹಿಂಗ ಅಡವಿ ತಿರ್ಗಾಡ್ದಾರ ಬರ್ಬಹುದು ನಾವು. ಆ ಬೆಂಗಳೂರಾಗ ಏನ್ ಬರ್ತೀರಿಪ್ಪ ನಮ್ಗ ತೆಳಗ ಮ್ಯಾಗ ಹತ್ತಿದ್ವು ಅಂದ್ರ ತೆಳಗಿಳಿಯೋದ್ ಗೊತ್ತಿಲ್ಲ. ಒಬ್ಬ ಕುರಿ ಕಾಯುವಂತ ಒಬ್ಬ ಹುಡುಗ ಈ ಮಟ್ಟಕ್ಕ ಬೆಳಿತಾ ಇದಾನಂದ್ರೆ ಇದನ್ನ ನೋಡಿ 4 ಜನ ಕಲಿಬೇಕ್ರಿ. ಅಂದ್ರ ಒಳ್ಳೇದನ್ನ ಕಲಿಬೇಕು. ಅದ ನಮ್ಮ ಚನ್ನ ಉದ್ದೇಶನೂ ಅದರಿ. ಏನಂದ್ರ ಒಬ್ಬ ಹುಡುಗ ಈಗ ಬಡವ ಅದಾರ ಅಂತ ಈ ಮಟ್ಟಕ್ಕೆ ಹೆಂಗ್ ಬಂದ ಇದ್ರ ನೋಡ್ರ 4 ಮಂದಿ ನಾನು ಆಗ್ಲಿ ಎಲ್ಲಾರ್ ಚಂದ ಆಗ್ಲಿಪ್ಪ. ಒಟ್ಟೂರ್ ಬೆಳಿಲಿ ಚಲೋ ಆಗ್ಲಿ. ನಾವ ಬೆಳಿಬೇಕಂತ ಬೆಳಿಬೇಕ್ರಿ. ಎಷ್ಟು ಆದ್ರೂ ಬೆಳದ್ ಬಂದಾರ ಅದ ಎಲ್ಲಾರಿಗೂ ಒಳ್ಳೇದಾಕೈತೆಪ್ಪ. ಎಲ್ಲಾ ಚಲೋನ ಆಕೈತಿ. ಎಲ್ಲಾ ಮಕ್ಕಳ ಅಷ್ಟ ನಮ್ಗ. ಊರಿಗೆ ಈಗ ಶೋಧ ಮುಗಿಸ್ಕೊಂಡ್ ಬರ್ತಾನಲ್ಲ ಏನಂತಾನ ನಿಮ್ಗ ಅವ? ಆರಾಮದಿರೇನ್ರಿ ಅವ್ವ ನೋಡಿದ್ರೇನ್ ಬೇ ನನ್ಗ ಅಂತಾನ. ಯಪ್ಪ ನೋಡ್ತಿದ್ದಿಟ್ಟು ಯಾಕ ನೀ ಆರಾಮ್ ಬಂದಿಲ್ಲಪ್ಪ ಬೇಸಿ ಆತ್ ಬಿಡಪ್ಪ ಬಂದಿದ್ ಚಲೋ ಆತ ಆರಾಮ್ ಅದಿ. ನನ್ ಮಗನ ನಾವ್ ನೋಡ್ತೀವಿ ಟಿವಿಯಾಗ ಕಾಣ್ತಾನ. ನಮ್ಮ ಮಕ್ಕ ನನ್ ಮಗ ಕಾಣದಲ್ಲ. ನಮ್ಮ ಮಕ್ಕ ನಮ್ ತಂದಿ ತಾಯಿ ಮಕ್ಕ ಅವ್ರ ಮಕ್ಕ ನಾವ್ ನೋಡ್ತೀವಿ. ನಮ್ಮ ಮನೆ ನೋಡಿದ್ದಾನ ಅವ್ ಕುರಿ ಪುರಿ ಹೊಡ್ಕೊಂತ ತೋರ್ಸಾಗ ನೋಡಿದ ಒಂದ್ ಸ್ವಲ್ಪ ಮನಸ್ಸು ಒಟ್ಟು ಸ್ವಲ್ಪ ಹಿಂಗ್ ಮಾಡಿದ ನೋಡ್ತಿ ಹನುಮಂತು ಅಂತ ಗಟ್ಲೆ ತೋರ್ಸಿದ್ರು. ನೋಡಿ ನಕ್ಕ ಸಂತೋಷ ಬಿಟ್ಟ ನನ್ ಮಗ. ನಮ್ ನೋಡಿ ಅಂದ್ರೆ ನಿಮ್ಮ ಯಾರಾದ್ರೂ ನಿಮ್ಮವ್ರು ಬೆಂಗಳೂರಾಗ ಅದಾರ? ಇಲ್ರಿಪ್ಪ ಅದಾರ್ರಿ. ಈ ಹಳೆ ಹೌದಿ ಅಲ್ಲೇ ಇರ್ತ ಸಂಬಂಧಿಕರು ಅದಾರ್ರಿ ಅಲ್ಲೇ. ನಮ್ಮ ತಂಗಿ ಮಗ ಅದಾನ ಬೇಸಾಯ ಅದಾರ ಬೆಂಗಳೂರಾಗ. ನೀವ್ ಏನಾರು ಹೋದಾಗ ಆ ಕಡೆ ಹೋಗ್ತೀರಾ ಅಂತ?
ಕಳ್ಳಿದ್ರೆ ಬಿಡಂಗಿಲ್ಲ. ಇವಾಗ ಏನಾಗತ್ತೆ ಅಂದ್ರೆ ಬಿಗ್ ಬಾಸ್ ನಾಗ್ರಿ ಅವ್ರ ಮನೆಯಿಂದ ಊಟ ಕಳ್ಸೋದು ಮನಿ ರೀಸೆಂಟ್ ಆಗಿ ಹೌದ್ ನೋಡಿದ್ಯಪ್ಪ, ಇನ್ನು ಮುಂದೆ ಬೇರೆ ಬೇರೆ ತರ ಬರ್ತಾರೆ. ಮನೆಯಿಂದ ಲೆಟರ್ ಕಳ್ಸೋದು, ತಂದೆ ತಾಯಿ ಅದನ್ನ ಕಳ್ಸೋದು. ನಮ್ ಒಬ್ಬರೇ ಯಾಕೆ ಬರಂಗಿಲ್ಲಪ್ಪ, ನಾವು ಗಾಡಿ ಏನ್ ಮಾಡೋಣ ಏನ್ ಮಾಡೋಣ ಯಪ್ಪ. ಇಲ್ಲಿಂದ ಕೊಟ್ಟು ಕಳ್ಸ್ತೀನಿ ಖರೆ. ನೆನಸ್ತೈತಿಲ್ಲ ಅದಕ್ಕ ಮನಿಯಿಂದ ಏನಾರ ಕಳ್ಸ್ಕೊತಿದ್ರು, ಅದ್ ಹಬ್ಬ ತರ ಮಾಡ್ತಾರೆ. ಇಲ್ಲಿಂದ ಕೊಟ್ಟು ಕಳ್ಸಾಕ ಇಲ್ಲಿಂದ ಕೊಟ್ಟು ಕಳಿಸ್ತೀನಿ ಖರೆ. ಅಲ್ಲಿ ಹೋಗಿ ಮುಟ್ಬೇಕಲ್ಲ ಯಪ್ಪ. ಕಳಿಸ್ತೀನಿ. ನನ್ ಮಗ ರೊಟ್ಟಿ ಪಲ್ಯ ಬಾಳ ಜೀವ ಅದಾನ. ಏನ್ ಮಾಡ್ಲಿಬೇಕು? ಈಗ ಇಲ್ಲಿದ್ದ ಮಾಡಿ ಕಳ್ಸ್ಬೋದ್ರಿ. ರೊಟ್ಟಿ ಪಟ್ಟಿ ಒಟ್ಟು ಒಣ ರೊಟ್ಟಿನ ಆಗೋಲಕ್ಕ ತಂಗಡ್ ರೊಟ್ಟಿನ ಆಗೋಲಕ್ ತಿಂತಾರು. ಪಲ್ಯ ಗಿಲ್ಯ ತಡ್ಕೊಳ್ಳೋದಲ್ಲ ಮಡಕಿ ಕಾಳು ಮುಳಗಾಯಿ ಪಲ್ಯ ಅದ್ರ ಮೇಲೆ ಬಾಳ ಜೀವ. ಚಟ್ನಿ ಪೆಟ್ನಿ ಮೇಲೆ ಮೊಸರು ಇಂಥವೆಲ್ಲ ಕೊಟ್ಟು ಕಳ್ಸ್ಬಹುದು. ಅಕಸ್ಮಾತ್ ಏನೋ ಮುಂದ್ ಬಂತಂದ್ರೆ ಕೆಡಲ್ಲ ಅಂತ ಅದು ಹೋಳಿ ಇದು ಶೇಂಗಾ ಹೋಳಿಗೆ ಹಿಂಗ ಕೆಡಂಗಿಲ್ಲ. ಒಂದ್ ವಾರದ ನಡೀತಾವ. ಹಿಂಡಿ ಶೇಂಗಾದ ಹಿಂಡಿ ಪಂಡಿ ನಡೀತಾವ ಕಳಿಸಬಹುದು. ನೋಡ್ರಿ ಅವ್ರ ಏನಾರ ಕಾಂಟ್ಯಾಕ್ಟ್ ಮಾಡ್ಬೋದ್ರಿ. ನಂಬರ್ ಎಲ್ಲ ತಗೊಂಡಾರ ನಿಮ್ದ್ರಿ? ಫೋನ್ ನಿಮ್ ಕಡೆ ಇರ್ಬೇಕ್ರಿ. ನಂಬರ್ ನಮ್ಮ ಮನ್ಯಾಗ ಒಂದ್ ಐತೆಪ್ಪ ಸಂದ್ ನನ್ ಕಡೆ ಕೊಟ್ಟಾನ ಹಳೇದು. ಅಂದ್ರೆ ಅವ್ರ ಇವ್ರ ಬಿಗ್ ಬಾಸ್ ಟೀಮ್ ನಂಬರ್ ಇಲ್ಲ ಇಲ್ಲ ನಮ್ಗ ನಂಬರ್ ಅವ್ರಿಗೂ ಕೊಡಾಕ್ ಬರಂಗಿಲ್ಲ, ಅವ್ರದ್ದು ನಾವು ತಗೊಂಬರಾಕ್ ಬರಂಗಿಲ್ಲ. ಏನಿಲ್ಲ. ಸರಿ ಮತ್ತ ಭೇಟಿ ಆಗೋಣಂತ್ರಿ. ಆಯ್ತಪ್ಪ. ನಾವ್ ಇಲ್ಲಿವರೆಗೂ ಬಂದು ನೋಡ್ರಿ, ಈಗ ಹನುಮಂತ ಅವರ ತಂದೆ ತಾಯಿ ಅಂದ್ರ ಹನುಮಂತು ಯಾವ ರೀತಿ ಅಂದ್ರ ಈಗ ಒಂದ್ ಮರ ಬೆಳೆತಂದ್ರ ಅದ್ರ ಸಸಿನ ನೋಡ್ಬೇಕಂತ್ರಿ. ಈಗ ಅದ್ ಹೆಂಗ್ ಬೆಳೆದ್ ಬತ್ ನೋಡ್ಬೇಕಂತ್ರಿ. ನೀವು ಕಳ್ಸಿದ ಗುಣಗಳನ್ನ ಅವನಲ್ಲಿ ತಂದ್ಕೊಂಡಿದ್ರಿ. ಓಕೆ, ಮತ್ ಸಿಗೋಣಂತ್ರಿ. ನಮಸ್ಕಾರ ರೀ, ಎಲ್ರು ಒಳ್ಳೇದಾಗಲಿ. ಆಯ್ತಪ್ಪ, ನಮಸ್ಕಾರ. ಪ್ರಾಣಿಗಳೇ ಗುಣದಲ್ಲಿ ಮೇಲು ಮಾನವನದಕ್ಕಿಂತ ಕೀಳು.